नाम के स्तोत्र। ಹಲೋ, ಮ್ಯೂಟ್ ಆಗಿದೆ ನಿಮ್ದು. ನಿಮ್ಮ ಮೈಕ್ ಮ್ಯೂಟ್ ಆಗಿದೆ. ಸವಿತಮ್ಮ, ನಿಮ್ಮ ಮೈಕ್ ಮ್ಯೂಟ್ ಆಗಿದೆ. ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲಾ ಬೋಧಕರಿಗೂ, ಸಹೋದರ ಸಹೋದರಿಯರಿಗೂ, ಹಿರಿಯರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಭೂತಾದ ಎಂ ರಾಜು ಅವರ ಪರವಾಗಿ ಹಾಗೂ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಹೃದಯ ಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ನಾವು ಒಂದು ಸಣ್ಣ ಪ್ರಾರ್ಥನೆಯನ್ನ ಬೋಧಕರಾದ ಎಂ ರಾಜು ಅವರ ಮೂಲಕ ಮಾಡಿಕೊಳ್ಳುವ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮವೆತ್ತಿ ಈ ಸಂಧ್ಯ ವೇಳೆಯಲ್ಲಿ ಒಂದು ಸಣ್ಣ ಮಂದಿಯಾಗಿ ಕೂಡಿಕೊಂಡು ಕೊಂಡಾಡುವಂತ ಕೃಪೆಯನ್ನ ಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಕೂಡಿ ಬಂದಿರುವಂತ ನಿನ್ನ ಮಂದಿಯನ್ನ ಆಶೀರ್ವದಿಸು. ಬರಬೇಕಾಗಿರುವಂತ ನಿನ್ನ ಭಕ್ತರುಗಳನ್ನ ನಿನ್ನ ಪಾದ ಸನ್ನಿಧಾನಕ್ಕೆ ಬರಗೊಡಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ, ಈ ಭೂಮಿ ಮೇಲೆ ಮನುಷ್ಯನು ನಿತ್ಯತ್ವಕ್ಕಾಗಿ ತಿಳಿಯಬೇಕಾದಂತ ಮಹತ್ವದ ಸಂಗತಿಗಳನ್ನ ತಿಳಿಯುತ್ತಾ ಇರುವುದರಿಂದ ಪರಿಶುದ್ಧಾತ್ಮ ದೇವರು ನಮಗೆ ನಿನ್ನ ವಾಕ್ಯದ ಬೆಳಕಿನಿಂದ ನಡೆಸುತ್ತಾ ಇರುವುದರಿಂದ ಸ್ವಾಮಿ, ನಾವು ನಿನ್ನ ಪರಿಶುದ್ಧವಾದಂತ ಮಹಿಮೆಯ ರಾಜ್ಯಕ್ಕೆ ಹತ್ತಿರವಾಗುತ್ತಿರುವುದರಿಂದ ಅನೇಕ ಶೋಧನೆಗಳು, ಅಡೆತಡೆಗಳು ಉಂಟಾಗುವಂತವುಗಳಾಗಿವೆ. ಇವುಗಳೆಲ್ಲವುಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಿನ್ನ ವಾಕ್ಯವನ್ನ ಸ್ವಾಮಿ ಯಾವುದೇ ಅಡೆತಡೆ ಇಲ್ಲದೆ ಸಮಾಧಾನದಿಂದ ಕಲಿಯುವಂತೆ ನಿನ್ನ ಪ್ರಸನ್ನತೆಯನ್ನ, ನಿನ್ನ ಪರಾಂಬರಿಕೆಯನ್ನ ನಮಗೆ ಅನುಗ್ರಹಿಸು. ಕೂಡಿ ಬರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು. ಸತ್ಯವನ್ನ ತಿಳಿದು ಸ್ವಾಮಿ ನಿನ್ನನ್ನು ಘನಪಡಿಸಲು, ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡಲು, ನಿನ್ನ ನಾಮದ ಭಯಭಕ್ತಿಯಲ್ಲಿ ಜೀವಿಸಲು ನಮ್ಮನ್ನ ಬಲಪಡಿಸು, ಶಕ್ತಿಗೊಳಿಸು. ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು. ಈ ಕಾರ್ಯಕ್ರಮದಲ್ಲಿ ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕರಿಗೆ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ವಿಶೇಷ ಗೀತೆಯೊಡನೆ ನಮ್ಮ ಸೃಷ್ಟಿಕರ್ತನನ್ನು ಸ್ತುತಿಸುವಂತವರಾಗಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಈ ಒಂದು ಸಂದರ್ಭವನ್ನ ನಾನು ಗುರುತಿಸ್ಕೊಟ್ಟಿದ್ದಕ್ಕಾಗಿ. వరులేక ఒంటరినై అందరికీ దూరమై, ఎవరు లేక ఒంటరినై అందరికీ దూరమై, అనాదిగా నిలిచాను నూరావాలే సయ్యా, నూరావాలే సయ్యా, నూరావాలే సయ్యా, నూరావాలే సయ్యా. ఎవరు లేక ఒంటరినై అందరికీ దూరమై, ఎవరు లేక ఒంటరినై అందరికీ దూరమై, అనాదిగా నిలిచాను నూరావాలే సయ్యా, నూరావాలే సయ్యా, నూరావాలే సయ్యా, నూరావాలే సయ్యా. స్నేహితులాని నమ్యాను మోసం చేశారు, బంధువులాని నమ్యాను ద్రోహం చేశారు. స్నేహితులాని నమ్యాను మోసం చేశారు, బంధువులాని నమ్యాను ద్రోహం చేశారు. దీనుడునై అంధుడునై అనాదిగానే నిలిచాను, దీనుడునై అంధుడునై అనాదిగానే నిలిచాను. నూరావాలే సయ్యా, నూరావాలే సయ్యా, నూరావాలే సయ్యా, నూరావాలే సయ్యా,
ఎవరు లేక ఒంటరినై అందరికీ నేను దూరమై ఎవరు లేక ఒంటరినై అందరికీ నేను దూరమై అనాదిగా నిలిచాను నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా నేనున్నాను నేనున్నానని అందరూ అంటారు కష్టంలో బాధల్లో తొలగిపోతారు నేనున్నాను నేనున్నానని అందరూ అంటారు కష్టంలో బాధల్లో తొలగిపోతారు దీనుడునై అంధుడునై అనాదిగా నే నిలిచాను దీనుడునై అంధుడునై అనాదిగా నే నిలిచాను నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా ఎవరు లేక ఒంటరినై అందరికీ నేను దూరమై ఎవరు లేక ఒంటరినై అందరికీ నేను దూరమై అనాదిగా నిలిచాను నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా చిరకాలం నీ ప్రేమ కలకాలం ఉండాలి శాశ్వతమైన నీ ప్రేమ కలకాలై ఉండాలి చిరకాలం నీ ప్రేమ కలకాలై ఉండాలి శాశ్వతమైన నీ ప్రేమ కలకాలై ఉండాలి దీనుడునై అంధుడునై అనాదిగా నే నిలిచాను దీనుడునై అంధుడునై అనాదిగా నే నిలిచాను నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా ఎవరు లేక ఒంటరినై అందరికీ నేను దూరమై ఎవరు లేక ఒంటరినై అందరికీ నేను దూరమై అనాదిగా నిలిచాను నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా నువ్వు రావాలేసయ్యా ಆಮೆನ್ ಥ್ಯಾಂಕ್ ಯು ಸರ್ ವಿಶೇಷ ಗೀತೆಯನ್ನ ಹಾಡಿದಂತಹ ಸಹೋದರಿ ವರಲಕ್ಷ್ಮಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈಗ ಸಭಾಶಾಲೆಯ ಪಾಠವನ್ನ ಕೇಳುವಂತಹ ಒಂದು ಸಮಯ. ಈ ಒಂದು ತ್ರೈಮಾಸಿಕದ ಕೊನೆಯ ಒಂದು ಪಾಠಕ್ಕೆ 13ನೇ ಪಾಠಕ್ಕೆ ನಾವು ಬಂದಿದ್ದೇವೆ. ನಾವು ಈ ತ್ರೈಮಾಸಿಕದಲ್ಲಿ ಯೋಹಾನನು ಬರೆದ ಸುವಾರ್ತೆಯನ್ನ ಕೂಲಂಕುಷವಾಗಿ ಕಲ್ತಿದ್ದೇವೆ. ಕೊನೆಯ ಒಂದು ಭಾಗಕ್ಕೆ ನಾವು ಬಂದಿರುವಾಗ ಈ ಒಂದು ಪಾಠವನ್ನ ಕಲಿಸಿಕೊಡ್ತಕ್ಕಂಥವ್ರು ನಮ್ಮ ಹಿರಿಯ ಬೋಧಕರಾದ ಪ್ರಸನ್ನ ಕುಮಾರ್ ಅವರು. ಅವರು ಪಾಸ್ಟರ್ ಬಂದಿಲ್ಲ. ಪಾಸ್ಟರ್ ಅವರು ತಡವಾಗಿ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಪಾಠವನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಅವರು ಬೇರೆ ಒಂದು ಮೀಟಿಂಗ್ ಅಲ್ಲಿ ಇದ್ದಾರೆ. ಬೋಧಕರು ಬರುವ ಅಷ್ಟರಲ್ಲಿ ಬೋಧಕರಾದ ರಾಜುರವರು ಪಾಠದ ಒಂದು ಪೀಠಿಕೆಯ ವಿಷಯದಲ್ಲಿ ನಮಗೆ ತಿಳಿಸಿಕೊಡುವಂತವರಾಗಿದ್ದಾರೆ. ಬೋಧಕರಾದ ರಾಜುರವರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸಭಾಶಾಲೆಯ ಪಾಠವನ್ನ ತಿಳಿಸಿಕೊಡಲು ಸ್ವಾಗತವನ್ನ ಮಾಡುವಂತವಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆಯ ಪಾಠವನ್ನು ತಿಳಿಸಿಕೊಡಲು ಸ್ವಾಗತಿಸುತ್ತೇನೆ. ವಂದನೆಗಳನ್ನ ಸಲ್ಲಿಸುತ್ತೇನೆ ಸಹೋದರಿ ಸವಿತಾ ಅವರಿಗೆ. ಈ ಕಾರ್ಯಕ್ರಮದಲ್ಲಿ ಅನಿವಾರ್ಯವಾಗಿ ಈ ಪಾಠ ನಡೆಸಿಕೊಡಲು ನಮ್ಮ ಜೊತೆಯಲ್ಲಿ ಸಹಕರಿಸುತ್ತಿರುವುದಕ್ಕಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ಅವರನ್ನು ಆಶೀರ್ವಾದ ಮಾಡಲು. ಪ್ರಸನ್ನ ಕುಮಾರ್ ಸಾರ್ ಅವರು ಇವತ್ತು ಸ್ವಲ್ಪ ತಡವಾಗಿ ಬರ್ತಾ ಇರೋದ್ರಿಂದ ಈ ಪಾಠವನ್ನು ನಾನು ಮುಂದುವರಿಸಬೇಕಾಗಿದೆ. ಈ ಪಾಠವನ್ನ ಕಲಿಯುವುದಕ್ಕೆ ನಾವು ಹೋಗೋಣ. ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ.
ಮಹೋನ್ನತನಾದ ಸ್ವಾಮಿ, ಈ ತ್ರೈಮಾಸಿಕದ ಕೊನೆಯ ವಾರದ ಪಾಠಕ್ಕೆ ನಾವು ಬಂದಿದ್ದೇವೆ. ಅತ್ಯುತ್ತಮವಾದಂತ ಸಂಗತಿಗಳನ್ನ ಈ ತ್ರೈಮಾಸಿಕದಲ್ಲಿ ನಮಗೆ ಕಲಿಸಿದೆಯಪ್ಪ, ಇದಕ್ಕಾಗಿ ಸ್ತೋತ್ರ. ಅನೇಕ ಬೋಧಕರುಗಳ ಮುಖಾಂತರವಾಗಿ, ಸೇವಕರುಗಳ ಮುಖಾಂತರವಾಗಿ, ನಿನ್ನ ಸಭಿಕರ ಮುಖಾಂತರವಾಗಿ ಈ ತ್ರೈಮಾಸಿಕದಲ್ಲಿ ನೀನು ಮಾತನಾಡಿದಿ, ಸಭೆಯನ್ನು ಎಚ್ಚರಪಡಿಸಿದಿ, ಜ್ಞಾನದಿಂದ ತುಂಬಿಸಿದಿ, ಬೆಳಕಿನಲ್ಲಿ ನಡೆಸಿದಿ. ಅನೇಕ ಮರ್ಮಗಳನ್ನ ತಿಳಿದುಕೊಂಡು ನಾವು ಆತ್ಮಿಕವಾಗಿ ಬಲಹೊಂದುವಂತೆ ಆತ್ಮನ ಬಲವನ್ನು ನಮಗೆ ದಯಪಾಲಿಸಿಕೊಟ್ಟಿದಿ. ಇದಕ್ಕಾಗಿ ಸ್ತೋತ್ರ. ಈ ವಾರದಲ್ಲಿಯೂ ನಿನ್ನ ಪ್ರಸನ್ನತೆಯನ್ನು ಮುಂದಿಗಿರಲಿ. ಬೋಧಿಸುವಂತ ನಿನ್ನ ಭಕ್ತರನ್ನು ಆಶೀರ್ವದಿಸು. ಈ ಹೊತ್ತು ನಮ್ಮೊಂದಿಗಿರು. ತಿಳಿಯಬೇಕಾದಂತ ಸತ್ಯವನ್ನ ತಿಳಿದುಕೊಳ್ಳಲು, ನಿನ್ನನ್ನು ಘನಪಡಿಸಲು, ನಿನ್ನನ್ನು ಮಹಿಮೆ ಪಡಿಸಲು ಈ ಪಾಠವನ್ನ ಆಶೀರ್ವದಿಸಬೇಕೆಂಬುದಾಗಿ, ಬರುವಂತ ಎಲ್ಲಾ ನಿನ್ನ ಭಕ್ತರನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ಓಕೆ, ಇವತ್ತಿನ ಪಾಠವನ್ನ ನಾವು ಗಮನಿಸುವಾಗ ಇಲ್ಲಿ ನಾವು ನೋಡ್ತೇವೆ, ಕೊನೆಯ ಪಾಠ 13ನೇ ಪಾಠ ಈ ತ್ರೈಮಾಸಿಕದಲ್ಲಿ ಯೇಸುವನ್ನು ಹಾಗೂ ಆತನ ವಾಕ್ಯವನ್ನು ತಿಳಿಯುವುದು ಎಂಬುದಾಗಿ. ಯೋಹಾನನ ಸುವಾರ್ತೆಯ ಪ್ರಮುಖ ವಿಷಯಗಳನ್ನ ಕಲಿಯುವಂತ ಈ ತ್ರೈಮಾಸಿಕದ ಪಾಠದಲ್ಲಿ ಮುಕ್ತಾಯದ ಭಾಗಕ್ಕೆ ಬಂದಿರುವಾಗ ಯೇಸುವನ್ನು ಹಾಗೂ ಆತನ ವಾಕ್ಯವನ್ನು ತಿಳಿಯುವುದು ಎಂಬುದಾಗಿ. ಈ ಪಾಠದಲ್ಲಿ ಪ್ರಾಮುಖ್ಯವಾದಂತಹ ಒಂದು ಸತ್ಯವನ್ನ ನಾವು ಇವತ್ತು ಈ ತ್ರೈಮಾಸಿಕದಲ್ಲಿ ನಾವು ತಿಳಿಯುತ್ತಾ ಬಂದಿದ್ದೇವೆ. ಈ ಸುವಾರ್ತೆಯು ಯೋಹಾನನಿಂದ ಬರೆಸಲ್ಪಟ್ಟವರಾಗಿ, ಈ ಸುವಾರ್ತೆಯ ಮುಖಾಂತರವಾಗಿ ಮಾನವನ ಜೀವಿತದಲ್ಲಿ ಕಳೆದುಕೊಂಡಿರುವಂತ ನಿತ್ಯ ಜೀವದ ಬಾಧ್ಯತೆಯನ್ನ ಮನುಷ್ಯನು ಹೇಗೆ ತಿರುಗಿ ಪಡ್ಕೊಳ್ಳಬಹುದು ಎಂಬುದನ್ನ ಯೇಸು ಕ್ರಿಸ್ತನ ಸುವಾರ್ತೆಯ ಮುಖಾಂತರವಾಗಿ ಯೋಹಾನನು ವಿವರಿಸುತ್ತಾ ಹೋಗುವಂತವನಾಗಿದ್ದಾನೆ. ಆದುದರಿಂದಲೇ ಈ ಕೊನೆಯ ಮುಕ್ತಾಯದ ಪಾಠದಲ್ಲಿ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ನಮಗೆ ತಿಳಿಸುವುದರಲ್ಲಿ ಈ ಪಾಠವು ಮುಕ್ತಾಯವಾಗುವಂತದ್ದಾಗಿದೆ. ಸ್ವರ್ಣವಾಕ್ಯ ಯೋಹಾನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಹೀಗೆ ಬರೆದಿದೆ, ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ. ಯೇಸು ಕ್ರಿಸ್ತನು ಶಾಸ್ತ್ರಗಳನ್ನ ಕುರಿತು ಹೇಳುವಾಗ ಪರಿಶುದ್ಧಾತ್ಮನಿಂದ ಬರೆಸಲ್ಪಟ್ಟಂತ ದೇವರ ವಾಕ್ಯದ ಆಧಾರವಾಗಿಟ್ಟುಕೊಂಡು ಅದನ್ನ ಪ್ರಸ್ತಾಪಿಸಿ ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ಎಷ್ಟೋ ಶಾಸ್ತ್ರಗಳಿವೆ, ಆದ್ರೆ ಆ ಎಲ್ಲಾ ಶಾಸ್ತ್ರಗಳಲ್ಲಿಯೂ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತ ಸತ್ಯವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ಸತ್ಯವೇದದ ಮುಖಾಂತರವಾಗಿ ಮಾತ್ರ ಮನುಷ್ಯನು ನಿತ್ಯ ಜೀವ ಅಂದ್ರೆ ಏನು, ನಿತ್ಯ ಜೀವ ಯಾಕೆ ಬೇಕು, ನಿತ್ಯ ಜೀವವನ್ನ ನಾವು ಎಲ್ಲಿ ಕಳೆದುಕೊಂಡಿದ್ದೇವೆ ಅನ್ನೋದನ್ನ ವಿವರವಾಗಿ ತಿಳಿಸುವಂತ ಒಂದು ವ್ಯವಸ್ಥೆಯನ್ನ ಪರಿಶುದ್ಧಾತ್ಮ ದೇವರ ಮುಖಾಂತರವಾಗಿ ದೇವರು ಕಾರ್ಯ ಮಾಡಿದ್ದಾರೆ. ಹೀಗಿರುವುದರಿಂದ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಕಳೆದುಕೊಂಡಿರುವಂತ ನಿತ್ಯ ಜೀವದ ಕುರಿತಾದ ಸತ್ಯವನ್ನ ತಿಳಿದುಕೊಳ್ಬೇಕಾದ್ರೆ ಸತ್ಯವೇದದ ಮುಖಾಂತರವಾಗಿ ಮಾತ್ರ ಅದನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ. ಸತ್ಯವೇದವನ್ನ ಬಿಟ್ಟು ಬೇರೆ ಎಲ್ಲೇ ಹುಡುಕಿದ್ರು ಕೂಡ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತ ಸತ್ಯವನ್ನ ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಮತ್ತು ಎಲ್ಲೂ ಸಿಗಲಿಕ್ಕೂ ಸಾಧ್ಯವಿಲ್ಲ. ಆದುದರಿಂದಲೇ ಪ್ರತಿಯೊಬ್ಬ ಮನುಷ್ಯನು ತಾನು ಕಳೆದುಕೊಂಡಂತ ನಿತ್ಯ ಜೀವವನ್ನ ಸತ್ಯವೇದದಲ್ಲಿ ಹುಡುಕಿದರೆ ಮಾತ್ರ ಸಿಗುವಂತದ್ದಾಗಿದೆ. ಇಲ್ಲಿ ಯೇಸು ಕ್ರಿಸ್ತನ ಮಾತುಗಳನ್ನ ಹೇಳುವಾಗ ದೇವರ ವಾಕ್ಯದ ಕುರಿತಾಗಿ, ಸತ್ಯವೇದದ ಕುರಿತಾಗಿ ಈ ಮಾತುಗಳನ್ನ ಹೇಳುವಂತದ್ದಾಗಿದ್ದಾರೆ. ಸತ್ಯವೇದದಲ್ಲಿ ಇವತ್ತು ನಮ್ಮ ಕೈಯಲ್ಲಿ 66 ಪುಸ್ತಕಗಳಿವೆ. ಈ 66 ಪುಸ್ತಕಗಳನ್ನು ನಾನಾ ವಿಧವಾದಂತ ಜನರು ಬರೆದರೂ ಸಹ ಅದನ್ನ ಪರಿಶುದ್ಧಾತ್ಮ ದೇವರೇ ಮಾನವನ ರಕ್ಷಣೆಗಾಗಿ
ನಿತ್ಯ ಜೀವದ ಮಾರ್ಗವನ್ನ ಬೋಧಿಸುವುದಕ್ಕಾಗಿ, ಕಳೆದುಕೊಂಡಿರುವಂತ ನಿತ್ಯ ಜೀವವನ್ನ ಮನುಷ್ಯನ ಹಿಂತಿರುಗಿ ಪಡೆದುಕೊಳ್ಳುವುದಕ್ಕಾಗಿ ಪರಿಶುದ್ಧಾತ್ಮ ದೇವರ ಮುಖಾಂತರವಾಗಿ ದೇವರು ಮಾನವನಿಗೆ ಕಳುಹಿಸಿದಂತ ಸಂದೇಶವು ಹಾಗೂ ಮಾರ್ಗದರ್ಶನವು ಪರಲೋಕ ರಾಜ್ಯದ ನೇರವಾದಂತ ಮಾರ್ಗವು ಆಗಿರುವಂತದ್ದಾಗಿದೆ. ಅದನ್ನ ಇಲ್ಲಿ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ 1 ಪೇತ್ರನಲ್ಲಿ ನಾವು ಓದುವಾಗ ಇಲ್ಲಿ ಈ ಸತ್ಯವನ್ನ ಪತ್ರಿಕೆಯಲ್ಲಿ ನಾವು ಓದ್ತೇವೆ. 1 ಪೇತ್ರ 1ನೇ ಅಧ್ಯಾಯ 19ನೇ ಮತ್ತು 20ನೇ ವಚನದಲ್ಲಿ ನಾವು ನೋಡುವಾಗ ಇದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ದಯಮಾಡಿ ನಾವು ನೋಡೋಣ. ಒಂದು ಪೇತ್ರ ಓಕೆ 2 ಪೇತ್ರ 1ನೇ ಅಧ್ಯಾಯ 19ರಿಂದ 21ನೇ ವಚನ ತನಕ ನಾನು ಓದ್ತೇನೆ, ನೋಡ್ಕೊಳ್ರಿ. ಪೇತ್ರನು ಬರೆದ 2ನೇ ಪತ್ರಿಕೆ 19ರಿಂದ 21ನೇ ವಚನ ತನಕ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಪೇತ್ರನು ಇಲ್ಲಿ ದೈವಶಾಸ್ತ್ರದ ವಿಷಯವಾಗಿ ತಿಳಿಸುವಂತನಾಗಿದ್ದ. ಯಾವ ಶಾಸ್ತ್ರದ ವಿಷಯದಲ್ಲಿ ಯೇಸು ಸ್ವಾಮಿ ನಿತ್ಯ ಜೀವ ಸಿಗುತ್ತದೆ ಎಂಬುದಾಗಿ ನೀವು ಹುಡುಕುತ್ತೀರಲ್ಲ, ಆ ಶಾಸ್ತ್ರಗಳು ನನ್ನ ವಿಚಾರದಲ್ಲಿ ಸಾಕ್ಷಿ ಕೊಡುತ್ತವೆ ಎಂಬುದಾಗಿ ಯಾವ ಶಾಸ್ತ್ರದ ಕುರಿತಾಗಿ ಹೇಳಿದನೋ ಆ ಶಾಸ್ತ್ರದ ಕುರಿತಾಗಿ ಪೇತ್ರನು ಸತ್ಯವನ್ನ ನಮಗೆ ತಿಳಿಸುವಂತನಾಗಿದ್ದ. ನಿತ್ಯ ಜೀವ ಸಿಗುವಂತ ಶಾಸ್ತ್ರ, ದೇವರ ವಾಕ್ಯ, ದೇವರಿಂದ ಕಳಿಸಲ್ಪಟ್ಟಂತ ದೇವರ ಸಂದೇಶ ಇರುವಂತ ಶಾಸ್ತ್ರಗಳು ಸತ್ಯವೇದ ಎಂಬುದಾಗಿ ನಾವು ನೋಡ್ತೇವೆ. 66 ಪುಸ್ತಕಗಳನ್ನ 66ಕ್ಕಿಂತ ಹೆಚ್ಚಿನ ಜನರು ಈ ಸತ್ಯವೇದವನ್ನ ಬರೆಯಲು ಪರಿಶುದ್ಧಾತ್ಮ ದೇವರು ಉಪಯೋಗಿಸಿರುವುದನ್ನ ನಾವು ನೋಡ್ತೇವೆ. ಇದನ್ನ ಬರೆಯುವಾಗ ಮನುಷ್ಯರೇ ಅದನ್ನ ಬರೆದ್ರು, ಆದ್ರೆ ಅದನ್ನ ಮನುಷ್ಯರು ತಮ್ಮ ಚಿತ್ತದಿಂದ ಅದನ್ನ ಬರಲಿಲ್ಲ, ತಮ್ಮ ಜ್ಞಾನದಿಂದ ಅದನ್ನ ಬರಲಿಲ್ಲ. ಬದಲಾಗಿ ಪರಿಶುದ್ಧಾತ್ಮ ದೇವರು ಅಂದ್ರೆ ದೇವರ ಆತ್ಮನೇ ಮನುಷ್ಯರಿಗೆ ಆ ಒಂದು ಶಾಸ್ತ್ರವನ್ನ ವಾಕ್ಯಗಳ ರೂಪದಲ್ಲಿ ಬರೆದು ಕಳಿಸಿದನು ಮತ್ತು ಬರೆಯುವಂತೆ ಕಾರ್ಯ ಮಾಡಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದರ ಮುಖ್ಯ ತಾತ್ಪರ್ಯವನ್ನ ತಿಮೋಥೆಯನ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ. 3ನೇ ಅಧ್ಯಾಯ 15ರಿಂದ 16ನೇ ವಚನದಲ್ಲಿ, ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ದೈವ ಪ್ರೇರಿತವಾದಂತ ಶಾಸ್ತ್ರವು ಮನುಷ್ಯನನ್ನ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸುವಾಗ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಉಪದೇಶಿಸಿ, ತಪ್ಪನ್ನ ಖಂಡಿಸಿ, ತಿದ್ದಿ, ಸರಿಯಾದ ಮಾರ್ಗದಲ್ಲಿ ಒಳಪಡಿಸಿ, ಆ ಮಾರ್ಗದಲ್ಲಿ ಅಗಲಿ ಹೋದಾಗ ನೀತಿ ಶಿಕ್ಷೆಗೆ ಗುರಿಪಡಿಸಿ, ಶಿಕ್ಷಾ
ವಿಧಾನವನ್ನ ಪರಿಚಯಿಸಿ ದೇವರ ಭಯವನ್ನ ಕಲಿಸಿ ಮನುಷ್ಯನು ನಿತ್ಯ ಜೀವನ ಹೊಂದಲು ಬೇಕಾದಂತ ಸೂಕ್ತವಾದಂತ ಎಲ್ಲಾ ಸಲಹೆಗಳನ್ನ ಸತ್ಯವೇದದ ಮುಖಾಂತರವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ದೇವರು ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಶಾಸ್ತ್ರಗಳು ಎಂಬುದಾಗಿ ಹೇಳುವಾಗ ಈ ಭೂಮಿ ಮೇಲೆ 106 ಶಾಸ್ತ್ರಗಳಿವೆ. ಆದ್ರೆ ಅವೆಲ್ಲವೂ ಕೂಡ ಮಾನವನ ರಕ್ಷಣೆಗೆ ಬೇಕಾದಂತ ನಿತ್ಯ ಜೀವದ ಬಾಧ್ಯತೆಯನ್ನ ಕೊಡಲು ಶಕ್ತವಾದಂತ ವಾಕ್ಯಗಳಿಲ್ಲ. ಸತ್ಯವೇದದ ಮುಖಾಂತರವಾಗಿ ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೂ ಕಳೆದುಕೊಂಡಿರುವಂತ ನಿತ್ಯ ಜೀವವನ್ನ ಪಡೆದುಕೊಳ್ಳುವಂತ ಬಾಧ್ಯತೆಯನ್ನ ಕೊಡುವಂತ ವ್ಯವಸ್ಥೆಯನ್ನ ಭೂಮಿಯನ್ನು ಆಕಾಶವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂತ ದೇವರು ಮಾಡಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಆದುದರಿಂದ ಯೋಹಾನನ ಸುವಾರ್ತೆಯಲ್ಲಿ ನಿತ್ಯ ಜೀವದ ಕುರಿತಾಗಿ ಪರಿಪಕ್ವವಾದಂತ ಪರಿಪೂರ್ಣವಾದಂತ ಸತ್ಯವನ್ನ ತಿಳಿಸುವುದರ ಮುಖಾಂತರವಾಗಿ ನಿತ್ಯ ಜೀವದ ನೇರವಾದ ಮಾರ್ಗವನ್ನ ಲೋಕಕ್ಕೆ ಯೋಹಾನನು ತಿಳಿಸುವಂತವನಾಗಿದ್ದಾನೆ. ಯೋಹಾನನು ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೇಳಿದಂತ ಈ ಪ್ರಮುಖವಾದಂತ ಸತ್ಯವನ್ನ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ನಿತ್ಯ ಜೀವದ ಅವಶ್ಯಕತೆ. ಯಾಕಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ 90ನೇ ಕೀರ್ತನೆಯಲ್ಲಿ ಈ ಸತ್ಯವನ್ನ ಸತ್ಯವೇದದಲ್ಲಿ ನಾವು ನೋಡ್ತೇವೆ. 90ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆದಿದೆ. ಏನಂತ 9 ಮತ್ತು 10ನೇ ವಚನದಲ್ಲಿ, ನಮ್ಮ ವರ್ಷಗಳು ನಿಟ್ಟುಸಿರಿನಂತೆ ತೀರಿ ಹೋದವು, ನಮ್ಮ ಆಯುಷ್ ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ, ಅವು ಹಾರಿ ಹೋಗುತ್ತವೆ. ಸತ್ಯವೇದದ ಮುಖಾಂತರವಾಗಿ ಮಾನವನ ಈಗಿನ ಸ್ಥಿತಿಯನ್ನ ಮನುಷ್ಯನಿಗೆ ಪರಿಚಯ ಮಾಡಿಕೊಡುವಂಥದ್ದಾಗಿದೆ. ಇದು ಮನುಷ್ಯನು ಹುಟ್ಟಿದಂದಿನಿಂದಲೂ ಈ ಕ್ಷಣದ ತನಕ ಇನ್ನು ಮುಂದೆಯೂ ಮಾನವನ ಜೀವಿತದಲ್ಲಿ ನಡೆಯುತ್ತಿರುವಂತ ಸತ್ಯದ ಸಂಗತಿಯಾಗಿದೆ. ಸತ್ಯವೇದವು ಸತ್ಯವನ್ನ ಬೋಧಿಸುತ್ತದೆ ಎಂಬುದಾಗಿ ಹೇಳುವಾಗ ಮನುಷ್ಯನ ನಿಜವಾದ ಸ್ಥಿತಿಯನ್ನ ಸತ್ಯವನ್ನ ತಿಳಿಸುವುದರ ಮುಖಾಂತರವಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎಂದೆಂದಿಗೂ ಇದು ಸತ್ಯವಾಗಿದೆ. ಯಾಕಂತಂದ್ರೆ ಮನುಷ್ಯನ ಆಯುಷ್ ಕಾಲ ಅಷ್ಟೇ. ಒಂದು ಕಾಲ ಇತ್ತು 1000 ವರ್ಷಗಳ ತನಕ 900 ವರ್ಷಗಳ ತನಕ ಮನುಷ್ಯರು ಬದುಕಿದ್ರು. ಆದ್ರೆ ಈಗ ಮನುಷ್ಯನ ಆಯುಷ್ ಕಾಲ 60ರಿಂದ 80ಕ್ಕೆ ಬಂದು ನಿಂತಿದೆ. ಇವತ್ತಿನ ಕ್ಷಣದಲ್ಲಿ ಅದು 100ಕ್ಕೆ 100 ಸತ್ಯ ಎಂಬುದನ್ನ ದೇವರನ್ನ ಅರಿಯಲಾರದಂತ ತಿಳಿಯಲಾರದಂತ ಪ್ರತಿಯೊಬ್ಬ ಅಜ್ಞಾನಿಗೂ ಕೂಡ ಇದು ಗೋಚರವಾಗಿದೆ, ಇದು ತಿಳಿದಂತ ಸಂಗತಿಯಾಗಿದೆ. ಯಾಕಂದ್ರೆ ಅದು ವಾಸ್ತವ. ದಿನನಿತ್ಯ ಅದನ್ನ ಕಣ್ಣಾರೆ ನೋಡ್ತಾನೆ, ಅನುಭವಿಸ್ತಾ ಇದ್ದಾನೆ. ಈ ಕಾರ್ಯಗಳು ಮಾನವನ ಜೀವಿತದಲ್ಲಿ ನೆರವೇರ್ತಾ ಇದೆ. ಯಾವುದು ಕಣ್ಣಾರೆ ಕಂಡು ಸ್ವತಃ ಜೀವಿತದಲ್ಲಿ ಅನುಭವಿಸ್ತೇವೆ ಅದು ಸತ್ಯ ಎಂಬುದಾಗಿ ನಮ್ಗೆ ಅರ್ಥ ಆಗ್ತದೆ. ಅಲ್ಲಿ ಸುಳ್ಳನ್ನ ಬೆರೆಸ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಈ ಸತ್ಯವೇದದ ಮುಖಾಂತರವಾಗಿ ಮಾನವನಿಗೆ ಪರಿಚಯಿಸುವಾಗ ಈ ಸತ್ಯವನ್ನ ಅರ್ಥ ಮಾಡಿಕೊಂಡಾಗ ಮನುಷ್ಯನು ಈ ಅಲ್ಪಾಯುಷ್ಯಕ್ಕೆ ಕಾರಣ ಏನು ಎಂಬುದನ್ನ ಗ್ರಹಿಸಿಕೊಳ್ಳುವುದು ಅವಶ್ಯವಾಗಿತ್ತು ಮತ್ತು ಅವಶ್ಯವಾಗಿದೆ. ಈ ಸತ್ಯವನ್ನ ಇದರ ನಿಜವಾದಂತ ಕಾರಣವನ್ನ ಕಂಡುಹಿಡಿಯಲು ಮನುಷ್ಯನಿಗೆ ಕಷ್ಟಕರವಾಗಿ ಯಾಕೆ ಪರಿಣಮಿಸುತ್ತೆ ಎಂಬುದಾಗಿ ಹೇಳುವಾಗ ಈ ಭೂಮಿ ಮೇಲೆ ಹೆಚ್ಚು ಕಾಲ ದೇವರ ವಾಕ್ಯವೆಂಬ ಬೆಳಕು ಮನುಷ್ಯನ ಕೈಗೆ ಸಿಗದೆ ಹೋದದ್ದು ಮತ್ತು ತಡವಾಗಿ ಸಿಕ್ಕದ್ದರಿಂದ ಆದಾಮ ಹವ್ವಳು ಪಾಪ ಮಾಡಿ
ಅವರ ಪಾಪದ ನಿಮಿತ್ತ ಬಂದ ಶಾಪಕ್ಕಾಗಿ ಮರಣವು ಈ ಭೂಮಿ ಮೇಲೆ ಪ್ರಾಪ್ತವಾಯಿತು. ಆ ಮರಣ ಆದಾಮನಿಂದ ಪ್ರಾರಂಭವಾಗಿ ಆತನಿಂದ ಉತ್ಪತ್ತಿಯಾದಂತ ಆತನ ಸಂತತಿಗೆ ಶಾಶ್ವತವಾಗಿ ಅದು ಆಡಳಿತ ಮಾಡುತ್ತಾ ಬರುತ್ತಿರುವುದರಿಂದ ಈ ಲೋಕದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನು ಒಂದು ದಿವಸ ಸಾಯಲೇಬೇಕಾಗಿದೆ. ಎಲ್ಲರಿಗೂ ಹುಟ್ಟಿದ ಮನುಷ್ಯನು ಸಾಯುತ್ತಾನೆಂಬತಕ್ಕಂತ ತಿಳುವಳಿಕೆ ಇದೆ. ಆದ್ರೆ ಅದಕ್ಕೆ ಕಾರಣ ಏನೆಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಇದರ ಕಾರಣವನ್ನ ಜನರು ಹುಡುಕಿದ್ರು ಕೂಡ ಅದಕ್ಕೆ ಸರಿಯಾದಂತ ಕಾರಣ ಸಿಗಲಿಲ್ಲ. ಆದ್ರೆ ತಮಗೆ ತಾವೇ ಅನೇಕ ಕಾರಣಗಳನ್ನ ಕಂಡುಕೊಳ್ಳುವಂತ ಪ್ರಯತ್ನದಲ್ಲಿ ಅಷ್ಟರಲ್ಲಿ ಅವರು ತೃಪ್ತರಾದರು. ಆದ್ರೆ ಸತ್ಯ ಅವರಿಗೆ ತಿಳಿಲಿಲ್ಲ, ಸಿಗಲಿಲ್ಲ. ಆದ್ರೆ ಸತ್ಯ ತಡವಾಗಿ ಲೋಕಕ್ಕೆ ಬೆಳಕಾಗಿ ಬಂತು. ಮೋಸೆಯ ಮುಖಾಂತರವಾಗಿ ಈ ಒಂದು ಸತ್ಯವೇದವನ್ನ ಯೇಸು ಕ್ರಿಸ್ತನ ಕೃಪೆಯಿಂದ ಪರಿಶುದ್ಧಾತ್ಮ ದೇವರ ಬಲದಿಂದ ಆದಾಮನನ್ನ ಉಂಟು ಮಾಡೋದಕ್ಕಿಂತ ಮುಂಚೆ ಇದ್ದಂತ ಸ್ಥಿತಿಗತಿಗಳನ್ನ, ಲೋಕವನ್ನ, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನ ಸೃಷ್ಟಿಸಿದಂತ ರೀತಿಯನ್ನ ಪರಿಶುದ್ಧಾತ್ಮ ದೇವರು ಮೋಸೆಗೆ ತಿಳಿಯಪಡಿಸಿದ್ದರಿಂದ ಮೋಸೆ ಆ ವಿಚಾರಗಳನ್ನ ಶಾಸ್ತ್ರದಲ್ಲಿ ಬರೆದಿರುವುದರಿಂದ ಆ ಮಾತುಗಳನ್ನ ಅನಂತರ ಜನರು ಓದುವುದರ ಮುಖಾಂತರವಾಗಿ, ಕೇಳುವುದರ ಮುಖಾಂತರವಾಗಿ ಈ ಸತ್ಯವನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅನಂತರ ಅದನ್ನ ಅನೇಕರು ನಂಬುವುದರ ಮುಖಾಂತರವಾಗಿ ಮನುಷ್ಯನಿಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ದೇವರ ವಿಷಯದಲ್ಲಿ ಮತ್ತು ಮಾನವನ ನಿತ್ಯ ಜೀವದ ಬಗ್ಗೆ ತಿಳುವಳಿಕೆ ಬೇಕಾದಂತ ತಿಳುವಳಿಕೆ ವಿಷಯದಲ್ಲಿ ಜ್ಞಾನ ಅಭಿವೃದ್ಧಿ ಆಗುತ್ತಾ ಬಂತು. ಅದು ಎಲ್ಲಿ? ಕೇವಲ ದೇವರು ಆರಿಸಿಕೊಂಡಂತ ಜನಾಂಗದಲ್ಲಿ ಮೊದಲು ಈ ತಿಳುವಳಿಕೆ ಸಿಕ್ಕಿ ಅನಂತರ ಲೋಕಕ್ಕೆಲ್ಲ ಇದರ ಪರಿಚಯವಾಯಿತು. ಹೀಗೆ ಸತ್ಯವೇದದ ಮುಖಾಂತರವಾಗಿ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಗಳು ಸಂಪೂರ್ಣವಾಗಿ ಅದು ಮುದ್ರಿಸಲ್ಪಟ್ಟು ಪುಸ್ತಕವಾಗಿ ಅದಕ್ಕೆ ಅನೇಕ ವಿರೋಧತೆಗಳಿದ್ರು ಅವುಗಳನ್ನೆಲ್ಲ ಮೀರಿ ಎಲ್ಲಾ ದೇಶಗಳಿಗೂ ಈ ಸತ್ಯವು ಲಗ್ಗೆ ಇಡುತ್ತಾ ದೇವರ ವಿಷಯವಾದಂತ ಸತ್ಯವನ್ನ ತಿಳಿಸುತ್ತಾ ಬಂದಾಗೆಲ್ಲ ಈ ಲೋಕಕ್ಕೆ ಅರುಣೋದಯವಾಗುವಾಗೆ, ಸೂರ್ಯನು ಹುಟ್ಟುವಾಗ ಕತ್ತಲೆಯು ಬಯಲಾದ ಹಾಗೆ ಪಾಪದ ಕತ್ತಲೆಯಿಂದ ಮಾನವನ ಜೀವಿತಕ್ಕೆ ದೇವರ ಜ್ಞಾನದ ಬೆಳಕು ಹೊಳೆಯುತ್ತಾ ಬರುವಾಗ ದೇವರ ಸಂದೇಶವು ಮಾನವನಿಗೆ ದೇವರ ಆತ್ಮನ ಮುಖಾಂತರವಾಗಿ ವಿವರಿಸಲ್ಪಡುವಾಗ ಹೃದಯದಲ್ಲಿ ಅರ್ಥವಾಗುತ್ತಾ, ಗ್ರಹಿಸಿಕೊಳ್ಳುತ್ತಾ ನಿತ್ಯ ಜೀವದ ಮಾರ್ಗವನ್ನ ಕಂಡುಕೊಳ್ಳುವುದಕ್ಕೂ ಅಂಗೀಕಾರ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಾಯಿತು ಎಂಬುದಾಗಿ ನಾವು. ಆದರೆ ಇದು ನಾವು ಅಂದುಕೊಂಡಷ್ಟು ಸುಲಭವಾಗಿಲ್ಲ ಮತ್ತು ಸುಲಭವಾಗಿಯೂ ಮನುಷ್ಯನ ಜೀವಿತದಲ್ಲಿ ಕಾರ್ಯ ಆಗ್ತಾ ಇಲ್ಲ. ಒಂದೇ ಒಂದು ಕಾರಣ, ಈ ಶಾಸ್ತ್ರಗಳನ್ನ ಲೋಕದ ಕಟ್ಟ ಕಡೆಗೆ ಸಾರಲ್ಪಡಬೇಕಾದದ್ದು, ತಿಳಿಸಲ್ಪಡಬೇಕಾದದ್ದು ಅವಶ್ಯವಾಗಿತ್ತು. ಯಾಕಂತಂದ್ರೆ ನಿತ್ಯ ಜೀವವನ್ನ ಕೊಡುವಂತ ಸತ್ಯವು ಈ ಶಾಸ್ತ್ರದಲ್ಲಿ ದೇವರು ವ್ಯವಸ್ಥೆ ಮಾಡಿರೋದ್ರಿಂದ ಈ ಶಾಸ್ತ್ರದಲ್ಲಿ ಬರೆದಿರುವಂತಹ ಮಾತುಗಳನ್ನ ನಂಬುವುದರ ಮುಖಾಂತರವಾಗಿ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ನಿತ್ಯ ಜೀವದ ಮಾರ್ಗಗಳು ಒದಗಿಸಲ್ಪಟ್ಟು ನಂಬುವಂತ ಪ್ರತಿಯೊಬ್ಬರು ನಿತ್ಯ ಜೀವವನ್ನ ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಈ ಶಾಸ್ತ್ರದ ಕುರಿತಾಗಿ ಕ್ರಿಸ್ತನು ಮಾತಾಡ್ತಾನೆ. ಈ 66 ಪುಸ್ತಕಗಳಲ್ಲಿ ಇರುವಂತ ಪ್ರತಿಯೊಂದು ಮಾತುಗಳು, ವಾಕ್ಯಗಳು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾ ಇವೆ ಎಂಬುದಾಗಿ. ಇದನ್ನ ಇವತ್ತು ಈ ಪಾಠವನ್ನ ಕಲಿತಿರುವಂತ ನಮಗೆ ಸ್ಪಷ್ಟವಾಗಿ ಗೊತ್ತು. ಯಾಕಂದ್ರೆ
ಅದರಲ್ಲಿ ಆಸಕ್ತಿ ಉಳ್ಳವರಾಗಿ ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಇದನ್ನ ಕಲಿಯುವುದರಲ್ಲಿ ನಾವು ಆಸಕ್ತಿ ಉಳ್ಳವರಾಗಿದ್ದೇವೆ. ಆದುದರಿಂದ ಈ ಪಾಠಗಳಲ್ಲಿರುವಂತ ಕಲಿತಿರುವಂತ ಈ ಶಾಸ್ತ್ರದಲ್ಲಿರುವಂತ ಈ ವಾಕ್ಯಗಳೆಲ್ಲ ಸತ್ಯವೆಂಬುದಾಗಿ ನಾವು ನಂಬಿದ್ದೇವೆ. ನಮಗೆ ಸಿಕ್ಕಂತ ಈ ಬಾಧ್ಯತೆ ತಿಳಿಯಲಾರಂತ ಎಲ್ಲಾ ಜನರಿಗೂ ಸಿಗಬೇಕೆಂಬ ಉದ್ದೇಶದಿಂದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಿತ್ಯ ಜೀವದ ಮಾರ್ಗಕ್ಕಾಗಿ ತಾನು ಅನುಭವಿಸಿದಂತ ಶ್ರಮೆಯನ್ನ, ಆತನ ಬಲಿದಾನವನ್ನ ಮತ್ತು ಪಾಪದ ಸಂಬಳ ಮರಣದಿಂದ ಮಾನವನ ಬಿಡುಗಡೆಗಾಗಿ ತಾನು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದು ಆತನ ಸಮಾಧಿ ಇನ್ನೂ ತೆರೆದಿರುವುದರಿಂದ ಈ ಸಾಕ್ಷಿಯನ್ನ ಕಂಡು ಕಾಣದೆ ದೇವರ ವಿಷಯದಲ್ಲಿ ಅಜ್ಞಾನಿಗಳಾಗಿ ಬದುಕುತ್ತಿರುವ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ಸುವಾರ್ತೆಯನ್ನ ಸಾರುವುದಕ್ಕಾಗಿ ದೇವರು ಯೇಸು ಕ್ರಿಸ್ತನು ಈ ಶಾಸ್ತ್ರದ ವಿಷಯವಾಗಿ ಸಾರಿ ಹೇಳುವುದಕ್ಕಾಗಿ ಲೋಕದ ಕಟ್ಟ ಕಡೆಗೆ ಹೋಗಿ ಈ ಸುವಾರ್ತೆಯನ್ನ ನೀವು ಸಾರಿರಿ ಎಂಬುದಾಗಿ ಅಪ್ಪಣೆ ಕೊಟ್ಟದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇದನ್ನ ಮಾರ್ಕನ ಬರೆದಂತಹ ಸುವಾರ್ತೆ ಕೊನೆಯ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇದೆಲ್ಲ ನಾವು ನೋಡ್ಕೊಳ್ಳೋಣ. 16ನೇ ಅಧ್ಯಾಯ, 16 ಮಾರ್ಕನ ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 15ರಿಂದ 16ನೇ ವಚನ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಈ ಶಾಸ್ತ್ರದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಮಾತುಗಳು ನಂಬತಕ್ಕವುಗಳಾಗಿವೆ, ನಂಬತಕ್ಕಂತ ಸತ್ಯ ಸಾಕ್ಷಿಗಳಾಗಿವೆ. ಈ ಶಾಸ್ತ್ರದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಮಾತುಗಳನ್ನ ನಂಬುವವನಿಗೆ ನಿತ್ಯ ಜೀವ ದೊರೆಯುತ್ತದೆ. ಅದನ್ನ ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ನಂಬುವವನು ನಿತ್ಯ ಜೀವವನ್ನು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಸೊ ಯೇಸು ಕ್ರಿಸ್ತನ ಕುರಿತಾದಂತ ಸಂಗತಿಯೇ ಸತ್ಯವೇದದಲ್ಲಿ ಪ್ರತಿಯೊಂದು ವಾಕ್ಯಗಳು ಬರೆಯಲ್ಪಟ್ಟಿರುವಾಗ ಯೇಸು ಕ್ರಿಸ್ತನ ಉದ್ದೇಶಗಳನ್ನೇ ಅವುಗಳು ನಮಗೆ ಬೋಧಿಸುವಾಗ ಯೇಸು ಕ್ರಿಸ್ತನ ಆಡಿದಂತ ಮಾತುಗಳೇ ನಿತ್ಯ ಜೀವಗಳ ಆಗಿರುವುದರಿಂದ ಆತನ ಮಾತುಗಳನ್ನ ನಂಬುವುದು ನಿತ್ಯ ಜೀವಕ್ಕೆ ಬಾಧ್ಯತೆಯಾಗಿ ದೇವರು ಕೊಡುವಂತ ಉಡುಗೊರೆಯಾಗಿದೆ. ಅಂದರೆ ಈ ಭೂಮಿ ಮೇಲೆ ಮಾನವನು ತನ್ನ ಅವನತಿಗೆ ಕಾರಣ ಏನು, ಅದರ ಮೂಲವನ್ನು ಮತ್ತು ಈ ಅವನತಿಯಿಂದ ಅಂದ್ರೆ ಈ ಮರಣದಿಂದ ಪಾರಾಗಲು ಇರುವಂತ ಪರಿಹಾರವೇನು, ಮಾರ್ಗವೇನು, ಅದನ್ನ ತಿಳಿದುಕೊಳ್ಳಲು ಸತ್ಯವೇದದ ಬಳಿಗೆ ಬಂದು ಸತ್ಯವೇದದಲ್ಲಿರುವಂತ ಕ್ರಿಸ್ತನ ಕುರಿತಾದಂತ ಕ್ರಿಸ್ತನು ಹೇಳಿದಂತ ಮಾತುಗಳಿಂದ ಅದನ್ನ ಓದುವಾಗ ಸತ್ಯವೇದ ತಿಳಿಸುವಂತ ಅನೇಕ ಸತ್ಯಗಳನ್ನ ನಾವು ಅರ್ಥ ಮಾಡ್ಕೊಂಡ ಮೇಲೆ ಅದನ್ನ ನಂಬುವುದರ ಮುಖಾಂತರವಾಗಿ ಆ ನಿತ್ಯ ಜೀವವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಎಂಬುದನ್ನ ನಾವು ನೋಡುವಂತರಾಗಿದೆ. ಈ ಸತ್ಯವನ್ನ ತಾನೇ ಯೇಸು ಕ್ರಿಸ್ತನು ಲೋಕದ ಕಟ್ಟ ಕಡೆಗೆ ಲೋಕದಲ್ಲಿರುವಂತ ಎಲ್ಲಾ ಮಾನವರಿಗೆ ಸಾರಿ ಹೇಳುವುದರ ಮುಖಾಂತರವಾಗಿ ಈ ಸುವಾರ್ತೆ ಸಾರಿದ ಮೇಲೆ ಈ ವಾಕ್ಯಗಳನ್ನ ಕೇಳುವಾಗ ಇದರ ಮೇಲೆ ಪ್ರತಿಯೊಬ್ಬರು ನಂಬಿಕೆ ಇಡಬೇಕಾಗಿದ್ದು ಮತ್ತು ನಂಬಿಕೆ ಇಡುವಂತ ಪ್ರತಿಯೊಬ್ಬನಿಗೂ ನಿತ್ಯ ಜೀವವು ದೊರೆಯುವುದೆಂಬುದಾಗಿ ತಿಳಿಸುವಂತಾಗಿದೆ. ಯೋಹಾನನ ಸುವಾರ್ತೆಯಲ್ಲಿ ಮಾನವನ ಜೀವಿತದಲ್ಲಿ ಕಳೆದು ಹೋಗಿರುವಂತ ಅಮೂಲ್ಯವಾದಂತ ಜೀವದ ನೆಲೆಯನ್ನ ದೇವರು ತನ್ನ ಕೃಪೆಯಿಂದ ಲೋಕಕ್ಕೆ ಸಾರಿ ಹೇಳುವುದರ ಮುಖಾಂತರವಾಗಿ ಉಚಿತಾರ್ಥವರವಾಗಿ ಈ ಸತ್ಯವನ್ನ ಕಳುಹಿಸಿದ್ದಾರೆ. ಸೊ ಯೋಹಾನನ ಸುವಾರ್ತೆ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನಿಗೂ ಕಳೆದುಕೊಂಡಂತ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳ, ತಾನು ಕಳೆದು ಹೋಗಿರುವಂತ ಎಲ್ಲಿ ಕಳೆದು ಹೋಗಿದ್ದೇನೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಿ ಮತ್ತು ಹಿಂತಿರುಗಿ ತಾನು ಕಳ್ಕೊಂಡಂತ ಅಮೂಲ್ಯವಾದ ಜೀವವನ್ನು ಪಡೆದುಕೊಳ್ಳಲು ಏನು ಮಾಡಬೇಕೆಂಬತಕ್ಕಂತ ತಿಳುವಳಿಕೆಯನ್ನು ಹೊಂದಲು ಮತ್ತು ಅದನ್ನ ಮಾಡಿ ಆ ನಿತ್ಯ ಜೀವನ ಪಡೆದುಕೊಳ್ಳಲು ಬೇಕಾದಂತ ಸತ್ಯದ
ಉಪದೇಶವನ್ನ ಯೋಹಾನನ ಮುಖಾಂತರವಾಗಿ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ ಮತ್ತು ನಾವು ಅದನ್ನ ಕಲಿಯುವಂತರಾಗಿದ್ದೇವೆ. ಈ ಪಾಠದಲ್ಲಿ ನಾವು ನೋಡ್ತೇವೆ, ಮುಕ್ತಾಯಕ್ಕೆ ಈ ಪಾಠದಲ್ಲಿ ಮುಂದೆ ನಾವು ಕಲಿಯುವಾಗ ಮಾರ್ಕನ ಸುವಾರ್ತೆಯಂತೆಯೇ ಯೋಹಾನನ ಸುವಾರ್ತೆಯು ಸಹ ಯೇಸು ಕ್ರಿಸ್ತನು ಗಲಿಲಾಯದಲ್ಲಿ ತನ್ನ ಶಿಷ್ಯರೊಂದಿಗೆ ಭೇಟಿ ಮಾಡಿದ ವಿಷಯದೊಂದಿಗೆ ಮುಕ್ತಾಯವಾದ. ಆದರೆ ಈ ಸುವಾರ್ತೆಯು ಯೇಸುವನ್ನು ಹಾಗೂ ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದು ಹೇಗೆ ಎಂಬ ಸಂಗತಿಯೊಂದಿಗೆ ಪೂರ್ಣಗೊಳ್ಳುವುದು. ಶಿಷ್ಯರು ಯೇಸುವನೊಂದಿಗೆ 3.5 ವರ್ಷಗಳು ಜೊತೆಯಾಗಿದ್ದರು. ಅವರು ಆತನ ಮರಣ ಹಾಗೂ ಪುನರುತ್ಥಾನದ ಬಗ್ಗೆ ತಿಳಿದುಕೊಳ್ಳಲು ಇನ್ನೂ ಸಹ ಸಿದ್ಧರಾಗಿರಲಿಲ್ಲ. ಅನೇಕ ಸಾರಿ ಯೇಸು ಈ ವಿಷಯವನ್ನು ತಿಳಿಸಿದ್ದರೂ ಅವರು ಅದನ್ನ ಗ್ರಹಿಸಲಿಲ್ಲ, ಅವರು ನಂಬಲಿಲ್ಲ. ಯೇಸು ಕ್ರಿಸ್ತನು ಈ ಸತ್ಯವನ್ನ ಅವರ ಮಧ್ಯದಲ್ಲಿ ಹುಟ್ಟಿ ಬೆಳೆದು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿ ಅವರು ಕಣ್ಣಾರೆ ಅದನ್ನ ಕಂಡ್ರು ಸಹ ಆತನು ಹೇಳಿದಂತ ಮಾತಿನ ಮೇಲೆ ನಂಬಿಕೆ ಇಡುವುದಕ್ಕೆ ಅವರಿಗೆ ಕಷ್ಟ ಆಗಿತ್ತು. ಇದನ್ನ ನಾವು ಅರ್ಥ ಮಾಡ್ತೇವೆ. ಹೀಗಿರುವುದರಿಂದ ಕ್ರಿಸ್ತನ ಬಗ್ಗೆ ಕಂಡು ಕಾಣದೆ ಇರುವಂತ ಇತರ ದೇಶಗಳ ನಿವಾಸಿಗಳಿಗೆ ಕ್ರಿಸ್ತನ ವಿಷಯವನ್ನ, ಈ ಸತ್ಯವನ್ನ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತ ಈ ಸತ್ಯವನ್ನ ತಿಳಿದುಕೊಳ್ಳುವುದು ಅದು ಸುಲಭದ ಮಾತಲ್ಲ. ಆದರೆ ಕಷ್ಟ ಸಾಧ್ಯವಾದರೂ ಮನುಷ್ಯನು ನಿತ್ಯ ಜೀವವನ್ನ ಹೊಂದಲು ಸತ್ಯವೇದದ ಬಳಿಗೆ ಬಂದಾಗ ಮಾತ್ರ, ಯೇಸು ಕ್ರಿಸ್ತನನ್ನ ಅರಿಯುವುದರ ಮುಖಾಂತರವಾಗಿ ಮಾತ್ರ ಅದನ್ನು ಪಡ್ಕೊಳ್ಳಲು ಸಾಧ್ಯ ಎಂಬುದಾಗಿ ಈ ಪಾಠದಲ್ಲಿ ನಾವು ಕಲಿತೇವೆ. ಶಿಷ್ಯರುಗಳಿಗೂ ಕಷ್ಟ ಆದ ಮೇಲೆ ಈ ಭೂಮಿ ಮೇಲೆ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಕಷ್ಟ ಸಾಧ್ಯ. ಆದರೂ ಪರಿಶುದ್ಧಾತ್ಮ ದೇವರು ನಂಬುವಂತವರಿಗೆ ಅವಕಾಶಗಳನ್ನು ಒದಗಿಸಿ, ನಂಬಿಕೆಗೆ ಬೇಕಾದಂತ ಆಧಾರವನ್ನ ಒದಗಿಸಿ, ಅವರು ನಂಬುವಂತೆ ಅವರ ಹೃದಯಗಳಲ್ಲಿ ಕಾಣಿ, ನಂಬುವಂತೆ ಕೃಪೆ ತೋರಿ, ನಂಬಿದ ಮೇಲೆ ನಿತ್ಯ ಜೀವಕ್ಕೆ ಬೇಕಾದಂತ ಎಲ್ಲಾ ಮಾರ್ಗಗಳಲ್ಲಿ ಪ್ರತಿಯೊಬ್ಬ ನಂಬುವಂತ ವಿಶ್ವಾಸಿಗಳನ್ನ ಕೈ ಹಿಡಿದು ನಡೆಸುವಂತನಾಗಿದ್ದಾನೆ. ನಾವು ಸಹ ಶಿಷ್ಯರಂತೆಯೇ ದೇವರ ವಾಕ್ಯಗಳನ್ನು ನಂಬುವುದರಲ್ಲಿ ಸಂಶಯ ವ್ಯಕ್ತಪಡಿಸುತ್ತೇವೆ. ನಂಬಿರ್ತಕ್ಕಂಥ ನಾವು ಸಹ ಸತ್ಯವೇದದಲ್ಲಿ ಹೇಳಿರ್ತಕ್ಕಂಥ ಅನೇಕ ಸತ್ಯಗಳನ್ನ ಸಂಪೂರ್ಣವಾಗಿ ಸುಲಭವಾಗಿ ನಂಬುವುದಕ್ಕೆ ಹೋಗುವುದಿಲ್ಲ. ಉದಾಹರಣೆಗೆ, ನಾವು ಅನೇಕ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆ ಎಲ್ಲಾ ವಿಷಯಗಳು ನಮಗೆ ಒದಗುವುದಿಲ್ಲ, ನೆರವೇರುವುದಿಲ್ಲ. ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ನಮ್ಮ ನಂಬಿಕೆಯನ್ನ ಕಳ್ಕೊಳ್ತೇವೆ. ಅಥವಾ ಇದಾಗುತ್ತಾ, ಆಗಬಹುದಾ ಅನ್ನೋ ರೀತಿಯಲ್ಲಿ ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತೇವೆ. ದೇವರ ವಾಕ್ಯವನ್ನು ಎಷ್ಟಾಗಿ ಓದಿದ್ರು, ತಿಳ್ಕೊಂಡಿದ್ರು, ಅನುಭವಿಸಿದ್ರು ಕೂಡ ಕೆಲವು ಸಾರಿ ಕೆಲವೊಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಬಂದಾಗ ಅದನ್ನ ಅಂಗೀಕಾರ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಿರೋದಿಲ್ಲ, ನಂಬುವುದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಿರುವುದಿಲ್ಲ. ಶಿಷ್ಯರು ಅದೇ ಪರಿಸ್ಥಿತಿಯಲ್ಲಿ ಇದ್ರು. ಇವತ್ತು ನಾವು ಸಹ ಅದೇ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂಬುದಾಗಿ ಈ ಪಾಠದಲ್ಲಿ ನಾವು ನೋಡ್ತೇವೆ. ಆದರೆ ಅದಕ್ಕೆ ವಿಧೇಯರಾಗಿ ನಡೆಯಲು ಸಂದೇಹ ಪಡುವ ಅಪಾಯದಲ್ಲಿ ನಾವಿದ್ದೇವೆ. ಅಂದರೆ ನಮ್ಮ ಕ್ರಿಯೆ ಹಾಗೂ ಆಲೋಚನೆಗಳಿಗೆ ಮಾರ್ಗದರ್ಶನ ನೀಡುವ ಸತ್ಯದ ಬೆಳಕನ್ನು ನಾವು ನಿರಾಕರಿಸುತ್ತಿದ್ದೇವೆ. ಇದು ಬಹಳ ದುಃಖದ ಸಂಗತಿಯಾಗಿದೆ. ಸತ್ಯವೇದವನ್ನು ಓದುವಾಗ, ಸತ್ಯವೇದ ನೇರವಾಗಿ ನಮ್ಮೊಟ್ಟಿಗೆ ಮಾತನಾಡುವಾಗ ಅದನ್ನು ನಾವು ನಂಬದೆ ಹೋದರೆ ನಾವು ಅಪಾಯದಲ್ಲಿದೆ. ನ್ಯಾಯ ವಿಚಾರಣೆ ವಿಷಯದಲ್ಲಿ ತಪ್ಪು ಮಾಡುವಾಗ ಪ್ರತಿಯೊಂದು ವಿಷಯದಲ್ಲಿ ದೇವರು ಲೆಕ್ಕ ಕೇಳ್ತಾನೆ. ಎಷ್ಟು ಮಂದಿ ನಾವು ಇದನ್ನ ನಂಬಿದ್ರೆ ದಿನನಿತ್ಯದ ನಡವಳಿಕೆಯಲ್ಲಿ ನಾವು ತಪ್ಪು ಮಾಡುವಾಗ ಎಷ್ಟು ಜಾಗೃತರಾಗಿ, ಮನುಷ್ಯನು ತಾನಾಡುವ ಪ್ರತಿಯೊಂದು ಮಾತಿಗೂ ದೇವರಿಗೆ ಲೆಕ್ಕ ಕೊಡಬೇಕೆಂಬುದಾಗಿ ಸತ್ಯವೇದ ಹೇಳುವ ಆ ಮಾತನ್ನ ನಂಬಿದ್ರೆ ನಮ್ಮ ದಿನನಿತ್ಯದ ಜೀವಿತ ಹೇಗಿರ್ತದೆ? ನಂಬಿಕೆ ಅಂದ್ರೆ ಇದ್ರೆ, ಅದನ್ನ ನಾವು ನಂಬಿದ್ರೆ, ಆ ನಂಬಿಕೆ ನಮ್ಮಲ್ಲಿ ಕ್ರಿಯೆ ಮಾಡೋದಾದ್ರೆ ಪ್ರತಿ ಹೆಜ್ಜೆಯನ್ನ ನಾವು ಎಚ್ಚರಿಕೆಯಿಂದ ಇರ್ತೇವೆ. ನಾವು ಆಡುವಂತ ಪ್ರತಿಯೊಂದು ಮಾತುಗಳ ಬಗ್ಗೆ ನಿಗಾ ಇಟ್ಟಿರ್ತೇವೆ. ದೇವರ ಭಯದಿಂದ ಕೂಡಿರ್ತೇವೆ. ಪ್ರತಿಯೊಂದು ಮಾತಿನಲ್ಲಿಯೂ ನ್ಯಾಯ ತೀರ್ಪಿನ ವಿಷಯವನ್ನ ನೆನಪಿಗೆ ತೆಗೆದುಕೊಂಡು ಬಹಳ ಎಚ್ಚರಿಕೆಯಿಂದ ಈ ಭೂಮಿ ಮೇಲೆ
ಕ್ರಿಸ್ತ ನಂಬಿಕೆಯನ್ನು ವ್ಯಕ್ತಪಡಿಸ್ತಾರೆ. ಎಷ್ಟು ದೇವ ಜನರು ಈ ವಿಷಯದಲ್ಲಿ ಎಷ್ಟು ನಂಬಿಕೆಯನ್ನು ವ್ಯಕ್ತಪಡಿಸ್ತಾರೆ, ಎಷ್ಟು ಪ್ರಾಮಾಣಿಕವಾಗಿ ಈ ವಾಕ್ಯವನ್ನ ತಮ್ಮ ಹೃದಯದಲ್ಲಿ ತೆಗೆದುಕೊಂಡಿದ್ದಾರೆ, ಅದಕ್ಕೆ ಎಷ್ಟು ವಿಧೇಯರಾಗಿದ್ದಾರೆ. ಇವತ್ತು ಕ್ರಿಸ್ತ ನಂಬಿಕೆಯಲ್ಲಿರ್ತಕ್ಕಂಥ ದೇವ ಜನರ ಸಮಸ್ಯೆಯು ಕೂಡ ಅದೇ ಆಗಿದೆ. ನಿತ್ಯ ಜೀವವನ್ನ ಪಡೆದುಕೊಳ್ಳುವುದು ದೇವರ ವಾಕ್ಯದಿಂದ ಮಾತ್ರ ಸಾಧ್ಯ. ದೇವರ ವಾಕ್ಯವನ್ನ ನಂಬುವುದರಿಂದ ಮಾತ್ರ ಸಾಧ್ಯ. ಅದರಿಂದ ದೇವರ ವಾಕ್ಯವು ನಮಗೆ ತಿಳಿಸುವಂತ ಪ್ರತಿಯೊಂದು ಸತ್ಯವನ್ನ ನಾವು ನಂಬಲೇಬೇಕಾಗಿರುವುದರಿಂದ ನಂಬಿದಂತ ಕೇಳಿದಂತ ವಾಕ್ಯಗಳಿಗೆ ನಂಬಿಕೆಯನ್ನ ವ್ಯಕ್ತಪಡಿಸುವುದು ಹಾಗೆ ನಡ್ಕೊಳ್ಳುವುದು ಅಷ್ಟೇ ಪ್ರಾಮುಖ್ಯವಾದಂತ ಸಂಗತಿಯಾಗಿದೆ. ಹೇಗೆ ನಾವು ಆ ವಾಕ್ಯಗಳಿಗೆ ಸ್ಪಂದಿಸ್ತೇವೆ, ನಡ್ಕೊಳ್ತೇವೆ, ಅದರ ಮೇಲೆ ನಮಗೆ ಸಿಗಬೇಕಾದಂತ ನಿತ್ಯ ಜೀವವನ್ನ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಕೊನೆಯ ವಾರದಲ್ಲಿ ಯೋಹಾನನ ಸುವಾರ್ತೆಯ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ನಾವು ಕಲಿತೇವೆ. ಯೇಸು ಸ್ವಾಮಿಯ ಬಗ್ಗೆ ಕೇವಲ ಲೌಕಿಕ ಜ್ಞಾನವಲ್ಲ, ಬದಲಾಗಿ ಆತನ ಬಗ್ಗೆ ಆತ್ಮಿಕವಾಗಿ ಹೆಚ್ಚಾಗಿ ತಿಳಿದು ಆತನಲ್ಲಿ ಮತ್ತು ಆತನ ವಾಕ್ಯದಲ್ಲಿ ನಿಕಟವಾಗಿ ನೆಲೆಗೊಂಡಿರುವುದು ಹೇಗೆಂಬ ಬಗ್ಗೆ ಹೆಚ್ಚಾಗಿ ಕಲಿಯಲಿದ್ದೇವೆ. ಯೋಹಾನನ 20ನೇ ಅಧ್ಯಾಯವು ಒಂದು ಉದ್ದೇಶದೊಂದಿಗೆ ಮುಕ್ತಾಯವಾಗುತ್ತದೆ. ಅದೇನೆಂದರೆ, ನಾವು ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನಂಬಿ ಆತನ ಹೆಸರಿನ ಮೂಲಕ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂಬುದೇ ಈ ಸುವಾರ್ತೆಯ ಪ್ರಮುಖ ಉದ್ದೇಶವಾಗಿದೆ. ಈ ವಾರದ ಪಾಠದಲ್ಲಿ ನಿತ್ಯ ಜೀವದ ಬಾಧ್ಯತೆಯನ್ನ ಹೇಗೆ ಹೊಂದಿಕೊಳ್ಳಬಹುದು ಎಂಬುದನ್ನ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನಡ್ಕೊಳ್ಳುವುದರ ಮುಖಾಂತರವಾಗಿ ನಮಗೆ ಸಿಗುವಂತದ್ದಾಗಿದೆ. ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಯೋಹಾನನ ಸುವಾರ್ತೆಯಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮ ಮುಂದೆ ಮಾತನಾಡುವಂತ 12 ವಾರಗಳು ನಮ್ಮನ್ನ ನಡೆಸಿದ್ದಾನೆ. 13ನೇ ಕೊನೆಯ ವಾರಕ್ಕೆ ಬಂದಿದ್ದೇವೆ. ಈ ಕೊನೆಯ ಪಾಠಗಳು ಅತಿ ಅಮೂಲ್ಯವಾದವುಗಳು, ಪ್ರಾಮುಖ್ಯವಾದವುಗಳು, ನಿತ್ಯ ಜೀವಕ್ಕೆ ಸಂಬಂಧಪಟ್ಟವುಗಳು ಮತ್ತು ಈ ವಾಕ್ಯಗಳಿಗೆ ನಾವು ಪ್ರಾಮಾಣಿಕರಾಗಿ ನಮ್ಮನ್ನು ಒಪ್ಪಿಸಿಕೊಡ್ಲಿಕ್ಕೆ ದೇವರು ಕೊಟ್ಟಿರುವಂತ ಅಮೂಲ್ಯವಾದಂತ ಸಮಯವೂ ಇದೆ. ಆದುದರಿಂದ ಈ ವಾರದಲ್ಲಿ ಉತ್ತಮವಾದಂತ ಸಂದೇಶವನ್ನ ನಾವು ಕಲಿತೇವೆ, ಉತ್ತಮವಾದಂತ ಅಮೂಲ್ಯವಾದ ಸತ್ಯವನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಈ ಪಾಠ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರ ಆತ್ಮನು ನಮ್ಮ ಕಣ್ಣುಗಳನ್ನ ತೆರೆಯಲಿ, ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ, ನಮ್ಮ ಮುಖಾಂತರವಾಗಿ ದೇವರ ಈ ಉನ್ನತವಾದ ಸತ್ಯ ಅರಿಯದೇ ಇರುವಂತ ಅನ್ಯ ಜನರಿಗೆ ತಿಳಿಸಲ್ಪಡುವುದಕ್ಕಾಗಿ, ಅವರು ಅರ್ಥ ಮಾಡಿಕೊಳ್ಳುವುದಾಗಿ, ಅವರು ಸಹ ನಮ್ಮಂತೆಯೇ ಈ ಸತ್ಯವನ್ನು ಅಂಗೀಕಾರ ಮಾಡಿಕೊಂಡು ನಿತ್ಯ ಜೀವವನ್ನು ಹೊಂದುವಂತೆ ದೇವರು ನಮ್ಮ ಮುಖಾಂತರವಾಗಿ ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಈ ವಾರದ ಪಾಠಗಳಲ್ಲಿ ದೇವರ ಆತ್ಮ ನಮ್ಮನ್ನ ನಡೆಸ್ತಾನೆ. ಆತನ ನಡೆಸುವಿಕೆಗಾಗಿ ನಮ್ಮನ್ನು ಒಪ್ಪಿಸಿಕೊಡುವುದಕ್ಕೆ ನಾವು ಸಿದ್ಧರಾಗೋಣ ಮತ್ತು ಪ್ರಾರ್ಥನಾ ಪೂರ್ವಕವಾಗಿ ಈ ವಾರದ ಪಾಠಗಳನ್ನ ನಾವು ಕಲಿಯೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಹೆಚ್ಚಿನ ಸಂಗತಿಗಳನ್ನ ಮುಂದಿನ ವಾರದ ಪಾಠದಲ್ಲಿ ಬೋಧಕರು ನಮಗೆ ತಿಳಿಸ್ಕೊಡ್ತಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಈಗ ಇನ್ನೂ ಏನಾದರೂ ಈ ಪಾಠದ ಕುರಿತಾಗಿ ತಿಳಿಸಲು ನೀವು ಇಷ್ಟಪಡೋದಾದ್ರೆ ಅಥವಾ ತಿಳಿದುಕೊಳ್ಳಬೇಕಾದಂತ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಂಡು ಸಭಾಶಾಲೆಯ ಪಾಠದ ಪೀಠಿಕೆಯನ್ನ ಸವಿವರವಾಗಿ ನಮಗೆ ತಿಳಿಸಿಕೊಟ್ಟಂತ ಬೋಧಕರಾದ ರಾಜುರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಇದು ಬರೀ ಪೀಠಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಹಿರಿಯ ಬೋಧಕರು ಕೂಲಂಕುಷವಾಗಿ ಆ ವಾಕ್ಯಗಳ ರಹಸ್ಯಗಳನ್ನ ತಿಳಿಸಿಕೊಡುವಂತವರಾಗಿದ್ದಾರೆ. ದೇವರು ಬೋಧಕರನ್ನ ಅಧಿಕವಾಗಿ ಹೇರಳವಾಗಿ ಆಶೀರ್ವದಿಸಲಿ ಹಾಗೂ ಅವರ ಸೇವೆಗೆ ದೇವರು ಇನ್ನೂ ಹೆಚ್ಚಿನ ದೈವಿಕ ಜ್ಞಾನವನ್ನ ತುಂಬಿಸಿ ನಡೆಸಲಿ ಎಂದು ನಮ್ಮ ಹಾರೈಕೆಯಾಗಿದೆ. ಈ ಒಂದು ಸಮಯವು ಪ್ರಾರ್ಥನೆಯ ಸಮಯವಾಗಿದೆ. ಪ್ರಾರ್ಥನೆ ವಿಜ್ಞಾಪನೆಗಳಿರುವುದಾದರೆ ತಿಳಿಸಿಕೊಡಬೇಕಾಗಿ ವಿನಂತಿಸ್ತೇನೆ. ಹಿರಿಕರಾದ ರಾಜೇಶ್ವರಿ ಅವರು ಹಾಗೂ ಸಹೋದರ ಡೇವಿಡ್ ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಕೊನೆಯದಾಗಿ ಬೋಧಕರ ಅಂತ್ಯಾಶೀರ್ವಾದದಲ್ಲಿ ನಡೆಸುವವರಾಗಿದ್ದಾರೆ. ಪ್ರಾರ್ಥನೆ ಬೇಡಿಕೆಗಳನ್ನ ತಿಳಿಸಿಕೊಡಿ. ಯಥಾ ಪ್ರಕಾರ ಸಹೋದರಿ ರಾಜೇಶ್ವರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು
ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆ, ಸರ್ ಕಮ್ಮಣ್ಣ ಸಹೋದರ ಪ್ರೇಯರ್ ಮಾಡ್ಬೇಕು. ಚಂದ್ರಮ್ಮ ಅವರ ಅಪ್ಪಗೆ. ಚಂದ್ರಮ್ಮ ಅವರ ಅಮ್ಮ, ಅಮ್ಮ ಅವರ ಅಪ್ಪ ಕಮ್ಮಣ್ಣ. ಕಮ್ಮಣ್ಣ. ಓಕೆ, ಕಮ್ಮಣ್ಣ ಎಂಬುದಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರು ಸತ್ಯವನ್ನ ತಿಳ್ಕೋಬೇಕು, ನಂಬಿದ್ದಾರೆ, ದೇವ್ರ ಬಳಿಗೆ ಬರಬೇಕು. ಅವ್ರಿಗೋಸ್ಕರ ದೇವರ ಆತ್ಮನು ಕಾರ್ಯ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಆ ಕುಟುಂಬದಲ್ಲಿ ಸತ್ಯವೇದ ಬೈಬಲ್ ಸ್ಟಡಿ ನಡೆದಿದೆ. ಅವರು ದೇವರ ಕಡೆಗೆ ತಿರುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇವರ ಆತ್ಮನ ಅವ್ರ ಜೊತೆಲಿ ಮಾತನಾಡ್ಬೇಕೆಂಬತಕ್ಕಂಥದ್ದನ್ನ ಕೇಳ್ಕೊಳ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮೇಘನ ಅವ್ರ ಕಿಡ್ನಿ ಸಮಸ್ಯೆ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಯಾರಾದ್ರೂ ಗುಡ್ ಈವ್ನಿಂಗ್ ಪಾಸ್ಟರ್. ಒಳ್ಳೆ ಸಂದೇಶ. ಅವ್ರಿಗೋಸ್ಕರ ಪ್ರಾರ್ಥನೆ. ಸರಿ ಪಾಸ್ಟರ್. ಗುಡ್ ಈವ್ನಿಂಗ್ ಎವ್ರಿವನ್. ದೇವರನ ಪರಿಶುದ್ಧ ನಾಮಕ್ಕೆ ಸೇರಿ ಬಂದಿರ್ತಕ್ಕಂಥ ಎಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮ ಶಿರಗಳನ್ನು ಬಾಗಿಸಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸುವ. ಸರ್ವಶಕ್ತನು, ಮಹೋನ್ನತನು, ಸರ್ವ ಸೃಷ್ಟಿಗೆ ಒಡೆಯನಾಗಿರುವ ಸರ್ವಶಕ್ತನಾದ ತಂದೆ, ನಿನ್ನ ಪವಿತ್ರವಾದ ನಾಮಕ್ಕೆ ಕೋಟಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಕರ್ತನಾದ ದೇವರೇ, ಈ ಒಂದು ತ್ರೈಮಾಸಿಕದ ಕೊನೆಯ ವಾರದಲ್ಲಿ ನಾವೆಲ್ಲ ಇದ್ದೇವೆ ಸ್ವಾಮಿ. ನಿನ್ನ ಸತ್ಯವಾಕ್ಯವನ್ನು ತಿಳಿಸಿಕೊಡೋದಕ್ಕಾಗಿ ಬೋಧಕರಾದ ರಾಜ್ ಅವರನ್ನು ಎಚ್ಚರಿಸಿದಿ ಸ್ವಾಮಿ. ಅವರನ್ನು ನಿಲ್ಲಿಸಿದಿ. ನಿಂಗೆ ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ನಾವು ಈ ವಾಕ್ಯ ಕಲಿಯುವಾಗ ನಿನ್ನ ಪವಿತ್ರಾತ್ಮನ ಬಲದಿಂದ ತುಂಬಿಸು. ನಮಗೋಸ್ಕರ ನಿತ್ಯ ಜೀವವನ್ನು ಸಿದ್ಧ ಮಾಡಿದಿ. ಆ ನಿತ್ಯ ಜೀವದ ಮರ್ಮವನ್ನು ಈ ವಾರ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ ಸ್ವಾಮಿ. ಯೋಹನ್ನ ಬರೆದ ಸುವಾರ್ತೆಯಲ್ಲಿ ಸ್ವಾಮಿ ಅವ್ನು ತಿಳಿಸ್ಕೊಟ್ಟಂತ ಅನೇಕ ರಹಸ್ಯಗಳನ್ನು ನಾವು ತಿಳಿದುಕೊಂಡು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಂತೆ, ಸಿದ್ಧರಾಗುವಂತೆ, ಇತರನ್ನು ಸಿದ್ಧಪಡಿಸುವಂತೆ ನೀನು ನಡೆಸು ಕರ್ತನೆ. ಬೋಧಕರಾದ ಹಿರಿಯರಾದಂತ ರಾಜ್ ಅವರನ್ನು ನೀನು ಬಲಪಡಿಸು, ಆಶೀರ್ವದಿಸು. ಅವ್ರಿಗೆ ಇನ್ನೂ ಹೆಚ್ಚಿನ ಬಲ, ಶಕ್ತಿ, ಜ್ಞಾನ, ವಿವೇಕ ಕೊಡು ಸ್ವಾಮಿ. ಒಳ್ಳೆಯ ಆರೋಗ್ಯ ಕೊಡು ಸ್ವಾಮಿ. ಅವರ ಸೇವೆಯನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು. ಎಲ್ಲ ರೀತಿಯ ಸಹಾಯ ಕೊಟ್ಟು ನಡೆಸು. ವಿಶೇಷವಾಗಿ ಸ್ವಾಮಿ, ಇಲ್ಲಿ ಸೇರಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಹೆಸರಾಗಿ ಕಾಪಾಡು ಸ್ವಾಮಿ. ತಂದೆಯಾದ ದೇವರೇ, ಡೇವಿಡ್ ಬ್ರದರ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರು ಅನೇಕ ದಿನಗಳಿಂದ ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಬರ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ವ್ಯರ್ಥವಾಗಿ ಹೋಗದಂತೆ ಅವ್ರನ್ನ ಬಲಪಡಿಸು, ಆಶೀರ್ವದಿಸು. ಅವರ ಕಷ್ಟ ನೀನು ತೀರಿಸು ಸ್ವಾಮಿ. ಅವರ ಸಮಸ್ಯೆಗಳನ್ನು ಸ್ವಾಮಿ ಪರಿಹರಿಸು ಸ್ವಾಮಿ. ತಂದೆಯಾದ ದೇವ್ರೆ, ಯಾವತ್ತಿಗೂ ನೀನು ಕೃತಾರ್ಥರಾಗಿ ನಿನ್ನ ಸಾಕ್ಷಿಯಾಗಿ ನಿಲ್ಲುವಂತೆ ನೀನು ಅವ್ರನ್ನ ಬಲಪಡಿಸು. ಸಹೋದರಿ ಹೇಮಲತಾ ಭಕ್ತರಾಜ್ ಅವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಸೇವೆ, ಅವರ ಆಸಕ್ತಿ, ಅವರ ಭಕ್ತಿ ಬೇಕಾಗಿ ಸ್ತೋತ್ರ. ಅವರ ಕುಟುಂಬ ನಿನ್ನ ಆಶೀರ್ವದಿಸು. ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡು. ಜೂಯಿ ತಗೋರಿ ಅವ್ರಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀನು ಅವ್ರನ್ನ ಆಶೀರ್ವದಿಸು, ಬಲಪಡಿಸು. ತಮ್ಮ ಅಮೂಲ್ಯ ಸಮಯ ನಿನ್ನಲ್ಲಿ ಕಳೆಯುವಂತ ಆ ಮನಸ್ಸು ಕೊಟ್ಟಿದ್ದೀನಿ ಸ್ತೋತ್ರ ಸ್ವಾಮಿ. ನಿನ್ನ ಸತ್ಯವಾಗಿ ತಿಳ್ಕೊಳ್ಳುವಂತ ಆಸಕ್ತಿ ನೀಡಿದಿ ಸ್ತೋತ್ರ ಸ್ವಾಮಿ. ಮಂಜುನಾಥ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಚಂದ್ರ ದೇವರೇ, ಅವರನ್ನು ಕರುಣಿಸು, ನಿನ್ನ ಕೃಪೆ ತೋರಿಸು, ನಿನ್ನ ಆತ್ಮನ ತುಂಬಿಸು, ನಿನ್ನ ಸತ್ಯವಾಕ್ಯದಲ್ಲಿ ನಡೆಸು. ಅವರೆಲ್ಲಾ ಸಮಸ್ಯೆಗಳಿಂದ ಬಗೆಹರಿಸು. ನಿನ್ನ ಪ್ರೀತಿ ನಿನ್ನ ಒಂದು ಸಮ್ಮುಖದಲ್ಲಿ ಅವರು ಸುರಕ್ಷಿತರಾಗಿ, ಕ್ಷೇಮವಾಗಿ, ನೀನು ಹೆಚ್ಚಿನ ರೀತಿಯಲ್ಲಿ ಸತ್ಯ ತಿಳ್ಕೊಂಡು ನಿನ್ನ ಮಕ್ಕಳಾಗಿ ಬದುಕುವಂತೆ ನಿನ್ನ ಜ್ಞಾನ, ವಿವೇಕ ಕೊಡು ಸ್ವಾಮಿ. ತಂದೆಯಾದ ದೇವರೇ, ರಾಜವರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ತಂದೆ, ನೀನ್ ಅವ್ರನ್ನ ಕರುಣಿಸು, ನಿನ್ನ ಕೃಪೆಯನ್ನು ತುಂಬಿಸು ರಕ್ಷಕ. ಅದೇ ರೀತಿ ಸುವರ್ಣ ರವೀಂದ್ರ ಅವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆ ಮಗಳ ಸೇವೆಯಲ್ಲಿ ನಿನ್ನ ಸಹಾಯಕನಾಗಿರ್ಕೊಟ್ಟಂತ ಮಕ್ಕಳನ್ನ ಆಶೀರ್ವದಿಸು. ಆ ಮಕ್ಕಳ ಭವಿಷ್ಯಗಳನ್ನ ರೂಪಿಸು ಪ್ರಭುವೆ. ಬೇಕಾದಂತ ಎಲ್ಲಾ ರೀತಿಯ ಸಹಾಯ ಕೊಟ್ಟು ನಡೆಸು. ವಿಶೇಷವಾಗಿ ಸ್ವಾಮಿ ವರಲಕ್ಷ್ಮಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಆ ಮಗಳನ್ನ ಬಲಪಡಿಸು. ಇನ್ನು ಹೆಚ್ಚಿನ ಭಕ್ತಿ ಭಯದಲ್ಲಿ ನೀನ್ ಆ ಮಗಳನ್ನ ನಡೆಸು. ಅವರ ಕುಟುಂಬನ ಆಶೀರ್ವದಿಸು. ಪ್ರಾರ್ಥನೆ ಮನವಿ ಕೊಟ್ಟಂತ ಚಂದ್ರಮ್ಮ ಅವರ ತಂದೆ ತಾಯಿಗಳಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನ್ ಅವ್ರನ್ನ ಕರುಣಿಸಪ್ಪ. ಅವರ ಕಷ್ಟ, ಅವ್ರಿಗಿರ್ತಕ್ಕಂಥ ಸಮಸ್ಯೆ ನೀ ದೂರ ಮಾಡು ಸ್ವಾಮಿ. ತಂದೆ, ಅವ್ರು ನಿನ್ನ ಸತ್ಯವಾಕ್ಯ ತಿಳ್ಕೊಂಡು ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಅವ್ರು ತೆಗೆದುಕೊಳ್ತಕ್ಕಂಥ ಬೈಬಲ್ ಸ್ಟಡಿ ಮೇಲೆ ಕೃಪೆಯಿರಲಿ ದೇವ್ರೆ. ನಿಜ ದೇವರನ್ನ ಕಂಡುಕೊಂಡು ಸತ್ಯ ಸಾಕ್ಷಿಗಳಾಗಿರ್ಲಿಕ್ಕೆ ನೀರನ್ನು ಬಲಪಡಿಸು, ನಡೆಸು ಸ್ವಾಮಿ. ತಂದೆಯಾದ ದೇವ್ರೆ, ಸಹೋದರಿ ರೂತ್ ಅವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವ್ರನ್ನ ಕರುಣಿಸು.
ನಿನ್ನ ಕೃಪೆಯನ್ನು ತುಂಬಿಸು ರಕ್ಷಕ. ತಂದೆಯಾದ ದೇವ್ರೇ, ಅವರ ಎಲ್ಲಾ ಸಮಸ್ಯೆಯನ್ನು ದೂರ ಮಾಡು ಸ್ವಾಮಿ. ಅದೇ ರೀತಿ ರಕ್ಷಕ, ಇನ್ನು ಅನೇಕರಿಗಾಗಿ ಪ್ರಾರ್ಥಿಸಲು ಬೇಡಿಕೊಂಡಿರುವಾಗ ಸ್ವಾಮಿ ಒಬ್ಬೊಬ್ಬರನ್ನ ಹೆಸರಾಗಿ ಕಾಪಾಡು. ಈ ಅಂತಾರಾಷ್ಟ್ರೀಯ ಸಬ್ಬತ್ತು ಪಾಠಶಾಲೆ ಹೀಗೆ ಮುಂದುವರಿಯುವಂತೆ ನಿನ್ನ ಸಹಾಯ ಕೊಡು ಸ್ವಾಮಿ. ಯಾವುದೇ ತರದ ಮಧ್ಯಮದ ಯಾವ ತೊಂದರೆಗಳಾಗದಂತೆ ಸ್ವಾಮಿ ಕರ್ತನೆ, ಎಲ್ಲರೂ ಸರಿಯಾದ ಸಮಯಕ್ಕೆ ಸೇರ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಸೈತಾನು ಯಾವ ತರದ ಅಡೆತಡೆಗಳು ತರದಂತೆ ನೀನು ಕಾಪಾಡು ಸ್ವಾಮಿ. ನಾವು ಸ್ವಾಮಿ ಆ ಅಮೂಲ್ಯ ಸಮಯ ಕಳ್ಕೊಳ್ಳದಂತೆ, ಕಳವಳದಿಂದ ಒಂದ್ ವೇಳೆ ಕಳ್ಕೊಂಡ್ರು ನಾವು ಕಳವಳದಿಂದ ಬದುಕದಂತೆ ಆ ಸಮಯಕ್ಕೆ ನಮ್ಗೆ ಎಲ್ಲ ಇಂಟರ್ನೆಟ್ ಪ್ರೊವೈಡ್ ಮಾಡುಪ್ಪ ಸ್ವಾಮಿ. ಕರ್ತನೆ ರಕ್ಷಕನೇ, ನಾವು ಅನೇಕ ದಿನದಿಂದ ಸ್ವಾಮಿ ಅದಕ್ಕಾಗಿ ತಪ್ಪಿಸ್ತಿದ್ದೇವೆ, ನಮ್ಗೆ ಬೆಳಿಗ್ಗೆ ಸಿಗ್ತಾ ಇಲ್ಲ ಸ್ವಾಮಿ. ಅದಕ್ಕೆ ನೀನೇ ಸಹಾಯ ನೀಡು ಕರ್ತನೆ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಮತ್ತೊಂದಾವರ್ತಿ ಇನ್ನು ಅನೇಕರು ಸ್ವಾಮಿ ಸೇರಿ ಬರುವಂತೆ ಮಾಡಪ್ಪ. ಅನೇಕರಿಗೆ ಇದು ಗೊತ್ತಿಲ್ಲ ಸ್ವಾಮಿ, ಇದರ ರುಚಿ ಕಂಡಿಲ್ಲ ಪ್ರಭುವೆ. ಆ ರುಚಿ ಕಂಡುಕೊಂಡು ನಿನ್ನ ಮಕ್ಕಳಾಗಿರುವಂತೆ ಮಾಡು ಸ್ವಾಮಿ. ಪ್ರಭುವೆ, ಎಲ್ಲಾ ಕುಟುಂಬದವರು ಆಶೀರ್ವದಿಸು. ನಮ್ಮೆಲ್ಲರೂ ನಿನ್ ಕೈ ಕೊಡ್ತೇವೆ. ನಮ್ಗೆ ಆರೋಗ್ಯ ಕೊಡು. ನಿನ್ನ ಮಕ್ಕಳಾಗಿ ನಿನ್ ಸೇವೆ ಹೆಚ್ಚಾಗಿ ಮಾಡುವಂತ ಶಕ್ತಿ ಕೊಡು. ಲೋಕದನ್ನು ತ್ಯಜಿಸಿ ನಿನ್ನ ರಾಜ್ಯವನ್ನು ಧರಿಸಿಕೊಂಡು ನಿನ್ನ ರಾಜ್ಯದ ಮರ್ಮ ತಿಳ್ಕೊಳ್ಳುತ್ತಾ ನಾವು ಬದುಕುವಂತೆ, ಕೊನೆ ಉಸಿರಿರುವವರೆಗೂ ನಿನ್ ಸಾಕ್ಷಿಗಳಾಗಿರುವಂತೆ ನೀ ನಮ್ಮನ್ನು ನಡೆಸು. ಘನ ಮಾನ ಮಹಿಮೆ ಹೊಂದುತ್ತಾ ನಿನ್ನ ಆತ್ಮನ ತುಂಬಿಸಿ ಕಾಪಾಡುತ್ತಾ ನಿನ್ ಚಿತ್ತವಾದರೆ ನಾಳೆ ನಾವೆಲ್ಲರೂ ಸೇರಿ ಬರುವ ಹಾಗೆ ಕೃಪೆ ಮಾಡ್ತೇನೆ ಅಂತೇಳಿ ನಮ್ ಪ್ರಭು ರಕ್ಷಕನ ದೇಶವೇ ನಿನ್ ಪವಿತ್ರ ನಾಮದಲ್ಲಿ ದಿನಗಳಿಗೆ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್ ಆಮೇನ್. ಸಹೋದರ ಡೇವಿಡ್ ಅವ್ರು ಪ್ರಾರ್ಥನೆ ಮಾಡ್ತೀರಾ? ಹಾ ಸರ್, ಪ್ರಾರ್ಥನೆ. ಕೃಪೆಯುಳ್ಳ ತಂದೆಯೇ, ಮಹೋನ್ನತನೇ, ಅದ್ಭುತ ಕಾರ್ಯನೇ, ಸರ್ವಾಧಿಕಾರಿಯ ನಮ್ಮ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈಗೋ ಕರ್ತನೆ, ನಮ್ಮನ್ನು ಕಾಪಾಡಿ ಬಲಪಡಿಸಿ ನಡೆಸ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸ್ವಾಮಿ ನಿಮ್ಮನ್ನು ಪ್ರಾರ್ಥಿಸುವಂತೆ ಕೃಪೆಯನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗೋ ಸ್ವಾಮಿ, ಇಂದು ಸಬ್ಬತ್ ಪಾಠಶಾಲವನ್ನು ಹೇಳಿರುವಂತ ನಿಮ್ಮ ಪ್ರಿಯ ದಾಸರನ್ನು ಆಶೀರ್ವದಿಸಲಿಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಮುಖಾಂತರ ಸ್ವಾಮಿ ಬಂದಂತ ವಾಕ್ಯವನ್ನು ಸ್ವಾಮಿ ಸಬ್ಬತ್ ಪಾಠದಲ್ಲಿರುವಂತ ಪ್ರತಿ ಒಂದು ಮಾತನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದರ ಪ್ರಕಾರ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸು ಸ್ವಾಮಿ. ನಮ್ಮನ್ನು ಆಶೀರ್ವದಿಸಿರಿ ಕರ್ತನೆ. ಈಗೋ ಕರ್ತನೆ, ಅವರನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸ್ವಾಮಿ ನಿಮ್ಮ ದಾಸರನ್ನು ನೀವು ಇನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಕರ್ತನೆ. ಅವರು ಸಾರುವಂತ ಸುವಾರ್ತೆ ಸೇವೆ ಸ್ವಾಮಿ ಅನೇಕ ಆತ್ಮಗಳಿಗೆ ಮುಟ್ಟುವಂತೆ ಅವರನ್ನು ಬಲಪಡಿಸಿರಿ, ರಕ್ಷಣೆಯಿಂದ ನಡೆಸಿ ಸ್ವಾಮಿ. ಈಗೋ ಕರ್ತನೆ, ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಮರೆತು ಹೋಗಲಾರದೆ ಸ್ವಾಮಿ ಪ್ರತಿ ಒಂದು ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿ ಸ್ವಾಮಿ. ಮತ್ತು ಅದೇ ರೀತಿಯಾಗಿ ಅವರನ್ನು, ಅವರ ಸ್ವಾಮಿ ಧರ್ಮಪತ್ನಿಯನ್ನು, ಅವರ ಮಕ್ಕಳನ್ನು, ಅವರ ಸೊಸೆಂದ್ರನ್ನು, ಅವರ ಮೊಮ್ಮಕ್ಕಳನ್ನು ಪ್ರತಿ ಒಬ್ಬರನ್ನು ಆಶೀರ್ವದಿಸಿರಿ. ಮತ್ತು ಈ ಝೂಮ್ ಕುಟುಂಬದಲ್ಲಿ ಸೇರಿ ಬಂದಿರುವಂತ ಎಲ್ಲಾ ನಿಮ್ಮ ಪ್ರಿಯ ದಾಸರನ್ನು ಆಶೀರ್ವದಿಸಿ ಸ್ವಾಮಿ. ಅವರ ಕುಟುಂಬಗಳಿಗೆ ಬೇಕಾದಂತ ಸಹಾಯವನ್ನು ದಯಪಾಲಿಸಿರಿ. ಯಾರ್ಯಾರು ಏನೇನು ಕಷ್ಟದಲ್ಲಿ ಸಮಸ್ಯೆಗಳಿದ್ದಾರೆ ಸ್ವಾಮಿ, ನೀವು ಎಲ್ಲವನ್ನು ತಿಳಿದಂತ ದೇವರು ನೀವಾಗಿದ್ದೀರಿ ಸ್ವಾಮಿ. ಈಗೋ ಸ್ವಾಮಿ, ಅಂದು ಸ್ವಾಮಿ ವೇಲನು ಆ ಒಂದು ವ್ಯಕ್ತಿ ಹತ್ರ ಹೋಗಿ ಕರ್ತನೆ, ಈ ಸ್ವಾಮಿ ನಾನು ಹೊರಗಿನ ತೋರುವಿಕೆಯನ್ನು ನೋಡದೆ ಅಂತರಂಗವನ್ನೇ ನೋಡುವಂತವನಾಗಿದ್ದೇನೆ ಎಂದು ದೇವರು ಹೇಳುವಂತವನಾಗಿದ್ದೇನೆ ಸ್ವಾಮಿ. ಪ್ರತಿ ಒಬ್ಬರ ಮನಸ್ಸಿನ ಆಲೋಚನೆಗಳನ್ನು ತಿಳಿದಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಪ್ರತಿ ಒಬ್ಬರನ್ನು ಸ್ವಾಮಿ ಅವ್ರಿಗೆ ಬೇಕಾದಂತ ಸಹಾಯವನ್ನು ದಯಪಾಲಿಸಿ, ಅವರ ಕುಟುಂಬಗಳಲ್ಲಿರುವಂತ ಎಲ್ಲಾ ಸಮಸ್ಯೆಗಳಿಂದ ಬಿಡಿಸಿ, ಅವರಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿ ಸ್ವಾಮಿ. ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಸ್ವಾಮಿ ನಂಬಿಕೆಯಿಂದ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಈ ಲೋಕದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಹಿಂಸೆಗಳು ಬಂದರೂ ಕೂಡ ಎಲ್ಲವನ್ನು ತಾಳ್ಕೊಂಡು ಸ್ವಾಮಿ ಆ ಒಂದು ಪರಲೋಕದ ರಾಜ್ಯದ ಕಡೆಗೆ ನಾವೆಲ್ಲರೂ ಎದುರು ನೋಡುವಂತ ಮಕ್ಕಳಾಗಿರುವಂತೆ ನಮ್ಮನ್ನು ಬಲಪಡಿಸಿರಿ ಕರ್ತನೆ. ನಮ್ಮನ್ನು ಆಶೀರ್ವದಿಸಿ ನಡೆಸಿರಿ. ಮತ್ತು ಕರ್ತನೆ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದೆ ಪ್ರಾರ್ಥನೆ ಕೂಟದಲ್ಲಿ ಕೂಡ ಎಲ್ಲರೂ ಸೇರಿ ಬರುವಂತೆ ಕರ್ತನೆ, ಎಲ್ಲರೂ ಆ ಒಂದು ಪ್ರಾರ್ಥನೆ ಕೂಟದಲ್ಲಿ ನಿಮ್ಮ ಒಂದು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಪ್ರತಿ ಒಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಿರಿ. ಮತ್ತು ಸ್ವಾಮಿ ವಿಶೇಷವಾದ ರೀತಿಯಲ್ಲಿ ಕರ್ತನೆ, ಈ ಒಂದು ಪ್ರಾರ್ಥನೆ ಕೂಟದಲ್ಲಿ ಇನ್ನ ಸೇರ್ಬೇಕಿರುವುದು ತುಂಬಾ ಜನ ಇದ್ದಾರೆ ಸ್ವಾಮಿ. ಆದ್ರೆ ಅವರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಸೇರುವಂತವರಾಗಿದ್ದಾರೆ ಕರ್ತನೆ. ಸ್ವಾಮಿ ನಾವು ನೋಡ್ತೀವಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯಾರ್ಯಾರು ಸ್ವಾಮಿ ಆ ಒಂದು ಮದುವೆಯ ಆಮಂತ್ರಣ ಪತ್ರಿಕೆಗೆ ನೀವು ಆಹ್ವಾನಿಸಿದಿರೋ ಕರ್ತನೆ, ಒಬ್ಬನು ತನ್ನ ತೋಟದ ಕೆಲಸಕ್ಕಾಗಿ, ಒಬ್ಬನು ತನ್ನ ವ್ಯಾಪಾರದ ಕೆಲಸಕ್ಕಾಗಿಯೂ, ಒಬ್ಬನು ಸ್ವಾಮಿ ತನ್ನ ವೈಯಕ್ತಿಕ ಕೆಲಸಕ್ಕಾಗಿಯೂ
ಹೋಗುತ್ತಾ ಇದ್ದಾರೆ ಕರ್ತನೆ. ಆದ್ರೆ ತನ್ನ ಯಜಮಾನನು ಬರುವಾಗ ಅವರು ಯಾವ ಒಂದು ಲೆಕ್ಕ ಕೊಡುವಂತವರಾಗಿದ್ದಾರೆ ಎಂಬುದಾಗಿ, ಅದೇ ರೀತಿಯಾಗಿ ಈ ಕೊನೆ ಕಾಲದಲ್ಲಿ ಸ್ವಾಮಿ ನಮ್ಮ ಸ್ವಂತ ಕೆಲಸಗಳಿಗೆ ನಾವು ಹೋಗಲಾರದೆ ಕರ್ತನೆ, ನಿಮ್ಮ ಒಂದು ಕಡೆಗೆ ತಿರುಗಿ ದೇವರು ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ಸ್ವಾಮಿ ನಾವು ನಿಮ್ಮಲ್ಲಿ ವಿಶ್ವಾಸದಿಂದ ಪ್ರತಿ ಒಂದು ವಾಕ್ಯದ ಸಮಯಕ್ಕೆ ಸ್ವಾಮಿ ನಾವೆಲ್ಲರೂ ಸೇರಿ ನಿಮ್ಮನ್ನು ಪ್ರಾರ್ಥಿಸುವಂತೆ, ನಿಮ್ಮನ್ನು ಘನಪಡಿಸುವಂತೆ, ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಾ ಬರಬೇಕೆಂದು ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಂತ ನಿನ್ನ ಭಕ್ತ ಸಮೂಹದ ಸಂಗಡ, ನಿನ್ನ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ನಿನ್ನ ವಾಕ್ಯವನ್ನ ಧ್ಯಾನ ಮಾಡುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಪಾಠದಲ್ಲಿ ಭಾಗಿಗಳಾದಂತ ತಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಕೂಟದ ಆರಂಭದಿಂದ ಕರ್ತನು ನಮ್ಮೊಟ್ಟಿಗಿದ್ದು ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ಹಾಗೂ ಆ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿದಂತ ಸಹೋದರಿ ರಾಜೇಶ್ವರಿ ಅಮ್ಮ ಅವರಿಗೂ, ಸಹೋದರ ಡೇವಿಡ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸಹೋದರಿ ಸವಿತಾ ಅವರು ಕಾರ್ಯಕ್ರಮವನ್ನ ನಡೆಸಿಕೊಟ್ಟದಕ್ಕಾಗಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ರಾತ್ರಿ ದೇವರು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಸುಖ ನಿದ್ರೆಯನ್ನ ದಯಪಾಲಿಸಿ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಬೆಳಿಗ್ಗೆ ಸಂತೋಷದಿಂದ ಹರ್ಷಧ್ವನಿಯೊಡನೆ ಎದ್ದು ಆತನನ್ನ ಕೊಂಡಾಡುವಂತೆ ಕೃಪೆ ತೋರಿ ನಾಳಿನ ದಿನವನ್ನ ಆತನ ಘನತೆಗಾಗಿ ಮತ್ತೆ ಸಾಯಂಕಾಲ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ಕರ್ತನು ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಸಂಜೆ ವೇಳೆಯಲ್ಲಿ ಶುಭರಾತ್ರಿಯನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Good night, Pastor. Good night, everyone. ಗುಡ್ ನೈಟ್ ಮಾ. Good night. ಶೋಭಾ